ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚಿನ ದೇವರ ಸಮ್ಮುಖದಲ್ಲಿ ಸಂತೋಷಪಡುತ್ತೇವೆ. ಯಾಕಂದ್ರೆ ಖರ್ಚನ್ನು ಮನದಲ್ಲಿ ಇಷ್ಟನ್ನು ಹೇಳ್ತಾ ಇದ್ರಿ, ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಗೆ ಗೊತ್ತಾಗ್ತಾರೆ ನಿಮ್ಮ ನಿಜವಾಗಿಯೂ ಹೇಳುವವರು ಖರ್ಚನ್ನು ನಮ್ಮ ಮಧ್ಯದಲ್ಲಿದ್ದಾಗ ಎಲ್ಲರೂ ಖರ್ಚು ಸತ್ಯವಿದ್ದರೂ ನಮ್ಮ ಬೇಗನೆ 30ನೇ ಅಧ್ಯಾಯದಲ್ಲಿ ಕೀರ್ತನೆ Psalms chapter 35 30ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿ ಇಳಿದುಕೊಂಡರೂ ಮುಂಚಾನೆ ಹರ್ಷಧ್ವನಿಯು ಕೇಳಿಸುವುದು. ಎಲ್ಲರೂ ಈ ವಚನವನ್ನು ನಾವು ಓದೋಣ. 30 Psalms. Everybody can read this. Everybody. 3:5. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿ ಇಳಿದುಕೊಂಡರೂ ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಹಲ್ಲೆಲೂಯಾ. ಪ್ರೇಮ ನಿಮಿಷ ನಮ್ಮ ಕಾರ್ಯಕ್ರಮಗಳನ್ನು ಮುಚ್ಚಿ ನಾವು ಕರ್ತನಿಗೆ ಪ್ರಾರ್ಥಿಸುವ. ಜೊತೆ ವಚನಕ್ಕಾಗಿ ಸ್ತೋತ್ರ. ಇಲ್ಲಿ ನೆರೆದಿರುವಂತಹ ಪ್ರತಿಯೊಂದಿನ ಪ್ರಿಯಗಾಗಿ ಸ್ತೋತ್ರ ಮಾಡ್ತೇನೆ. ಕರ್ತನ ಅದೇ ರೀತಿಯಾಗಿ ಟೆಲಿಕಾಸ್ಟ್ ಮುಖಾಂತರವಾಗಿ ಇದನ್ನು ವೀಕ್ಷಿಸುವ ಪ್ರತಿಯೊಬ್ಬರಿಗೂ ನನಗೆ ಸ್ತೋತ್ರವನ್ನು ಸಲ್ಲಿಸ್ತಕ್ಕಂಥ ಕೇಳುವ ಕಿವಿಗಳು, ಕಾಣುವ ಕಣ್ಣುಗಳು, ಗ್ರಹಿಸುವ ಹೃದಯಗಳ ನಾಮದಲ್ಲಿ ಈ ವಚನಕ್ಕಾಗಿ ತೆರೆಯುತ್ತಿರುವುದಕ್ಕಾಗಿ ಸ್ತೋತ್ರ. ಈ ವಚನವು ಜೀವವು ಆತ್ಮವಾಗಿ ನನ್ನ ಮಧ್ಯದಲ್ಲಿದೆ. ಇದನ್ನು ನಮ್ಮ ಜೀವಿತದಲ್ಲಿ ವ್ಯತ್ಯಾಸವನ್ನು ತರುವಂತಹ, ನಮ್ಮ ಜೀವಿತದಲ್ಲಿ ಫಲವನ್ನು ತರುವಂತಹ ಈ ವಾಕ್ಯವು ನಮ್ಮ ಸಂಘದಲ್ಲಿ ಮಾತಾಡುವುದಕ್ಕಾಗಿ ಸ್ತೋತ್ರ. ದಾಹವುಳ್ಳ ಪ್ರತಿಯೊಬ್ಬರು ಯೇಸುವಿನ ನಾಮದಲ್ಲಿ ಇವತ್ತಿನ ಕ್ಷಣದಲ್ಲಿ ನನ್ನ ಹೊಂದುವವರಾಗಿದ್ದಾರೆ. ಯೇಸುವಿನ ನಾಮದಲ್ಲಿ ನಂಬುವ ಪ್ರತಿಯೊಬ್ಬರು ಕರ್ತನ ನಾಮದಲ್ಲಿ ಇದನ್ನು ಹೊಂದಿದವರಾಗಿದ್ದಾರೆ. ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬೇರೆ ಕರ್ತನ ನಾಮಕ್ಕೆ ನಾವು ಸ್ತೋತ್ರವನ್ನು ಮಾಡ್ತೇವೆ. ದೇವರ ವಚನ ಬಹಳ ಪ್ರಾಮುಖ್ಯವಾಗಿ, ಯಾಕಂದರೆ ದೇವರು ಇವತ್ತು ನಮ್ಮ ಸಂಗಡ ಮಾತನಾಡುವವರಾಗಿದ್ದಾರೆ. ಹಲ್ಲೆಲೂಯಾ. 30ನೇ ಅಧ್ಯಾಯದಲ್ಲಿ 5ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಕೆಲವು ರೀಡಿಂಗ್ ಇಂಗ್ಲಿಷ್ ಆ ವಾಕ್ಯವನ್ನು ಇಂಗ್ಲಿಷ್ For his anger endureth, but a moment. And his favor is life. His favor, ಆತನ ದಯೆಯು ಎಲ್ಲ. ನಾವು ಇದನ್ನು ಹೇಳ್ತಾ ಇವತ್ತಿನ ವಚನಗಳನ್ನು ನಾವು ಅದನ್ನು ಹೊಂದಿಕೊಳ್ಳೋಣ. ದೇವರ ದಯೆಯು ಜೀವಮಾನವೆಲ್ಲ ನನ್ನ ಜೀವಿತದಲ್ಲಿ ಇರುವಂತಾಗಿದೆ. ಇವತ್ತು ನಾವು ಹೇಳುವಂತಹ ಸಂಗತಿ, ಇಡೀ ನಮ್ಮ ಎಲ್ಲ ವಿಕೋಪಗಳ ಮಧ್ಯದಲ್ಲಿ, ಪರಿಸ್ಥಿತಿಗಳ ಮಧ್ಯದಲ್ಲಿ, ಈ ಲೋಕದಲ್ಲಿ ಏನಾಗ್ತಾ ಇದೆ ಇದರ ಮಧ್ಯದಲ್ಲಿ ಕರ್ತನ ದಯೆಯು ನಮ್ಮ ಜೀವಿತದಲ್ಲಿ ಯಾವಾಗಲೂ ಇರುವಂತಾಗಿದೆ. ಕರ್ತನ ದಯೆಯು ನನ್ನಲ್ಲಿ ನೆಲೆಯಾಗಿದೆ. ಕರ್ತನ ದಯೆಯು ನನ್ನ ಮೇಲೆ ಯಾವಾಗಲೂ ಇದೆ. ದೇವರ ವಚನ ಹೇಳ್ತದೆ, ಆತನ ಕೋಪವು ಕ್ಷಣ ಮಾತ್ರವೇ. ಹಲ್ಲೆಲೂಯಾ. ಕರ್ತನ ಕೋಪ ಹೇಳುವಾಗ ನಮಗೆ ಒಂದು ಭಯ ತರುವಂಥದ್ದು. ಹೌದು, ನಿಜವಾಗಿಯೂ ಕರ್ತನ ಕೋಪ ನನ್ನ ಮೇಲೆ ಇದೆಯಾ? ಎಷ್ಟು ಹೇಳ್ತೀರಿ ಕರ್ತನ ಕೋಪ ಇನ್ನೂ ನನ್ನ ಮೇಲೆ ಇದೆ ಎಂಬುದಾಗಿ. ರೋಮಪುರದ ಪತ್ರಿಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 9ನೇ ವಚನ, 1ನೇ ಥೆಸಲೋನಿಕದಲ್ಲಿ 5ನೇ ಅಧ್ಯಾಯ 9ನೇ ವಚನ ನೋಡುವಾಗ, ಕ್ರಿಸ್ತನ ರಕ್ತದ ಮೂಲಕವಾಗಿ ದೇವರು ನಮ್ಮ ಎಲ್ಲ ಮೇಲಿರುವಂತಹ ಕೋಪವನ್ನು ಆತನ ತೆಗೆದು ಹಾಕಿದ್ದಾರೆ. ಓದೋಣ ವಚನವನ್ನು ಹೇಳಿದ ತಕ್ಷಣವಾಗಿ ಹೇಳಿದ ಕೂಡ ಅದನ್ನು ಓದಿ. ರೋಮ 5:9. ಆತನ
ಆತನ ನೀತಿವಂತರಾಗಿರಲಾಗಿ ಎಲ್ಲರೂ ಹೇಳೋಣ, ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ನಿಶ್ಚಯವಲ್ಲವೇ? ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವೆಲ್ಲರೂ ಹೇಳೋಣ, ಕರ್ತನ ಕೋಪದಿಂದ ತಪ್ಪಿಸಿಕೊಂಡವರಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಇದು ಕ್ರಿಸ್ತನ ರಕ್ತವನ್ನು ನನ್ನ ಪಾಪಗಳನ್ನು ತೊಳೆದಿದ್ದಾನೆ ಹೇಳಿದ್ರೆ, ಇವತ್ತು ಯಾವ ಕಾರಣ, ಇವತ್ತಿನಿಂದ ನಿತ್ಯಕ್ಕೂ ನನ್ನ ಮೇಲೆ ಕರ್ತನ ಕೋಪ ಇಲ್ಲವೇ ಇಲ್ಲ. ಅದನ್ನು ಅಳಿಸಿಬಿಟ್ಟಿದೆ. 1 ಥೆಸಲೋನಿಕದಲ್ಲಿ 5ನೇ ಅಧ್ಯಾಯ 9ನೇ ವಚನ ಇದನ್ನೇ ಮಾತನಾಡ್ತಿದೆ. ಯಾಕಂದ್ರೆ ಕರ್ತನ ಕೋಪವು ಇನ್ನೆಂದಿಗೂ ನನ್ನ ಜೀವಿತದಲ್ಲಿ ಇಲ್ಲವೇ ಇಲ್ಲ. ಯಾಕಂದ್ರೆ ನಮ್ಮನ್ನ ದೇವರ ಕೋಪಕ್ಕೋಸ್ಕರ ಆತನು ನೇಮಿಸಲಿಲ್ಲ, ಆತನು ನಾವು ಸಂಪಾದಿಸಿಕೊಂಡ ರಕ್ಷಣೆಗೋಸ್ಕರ ಆತನು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನ ಏನ್ ಮಾಡಿದ್ದಾನಂತೆ, ನೇಮಿಸಿದ್ದಾನೆ ಎಂಬುದಾಗಿ ದೇವರ ವಚನ ಹೇಳ್ತದೆ. ಯಾಕಂದರೆ ದೇವರು ನಮ್ಮನ್ನು ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ಆತನು ನಮ್ಮನ್ನು ನೇಮಿಸಿದ್ದಾನೆ. ಇವತ್ತು ಕರ್ತನ ಕೋಪ ಅಂತ ಹೇಳುವವರು ಎಲ್ಲರೂ ಹೇಳಿ, ಕ್ರಿಸ್ತನ ರಕ್ತವು ದೇವರ ಕೋಪವನ್ನು ಹೋಗಲಾಡಿಸಿದೆ. ಆಮೇಲೆ ಕ್ರಿಸ್ತನ ಮರಣವು ತಂದೆಯ ಆ ಮನುಷ್ಯರ ಮೇಲೆ ಇರುವಂತ ಕೋಪವನ್ನು ಏನ್ ಮಾಡಿದೆ, ನೀಗಿಸಿ ಬಿಟ್ಟಿದೆ. ಇವತ್ತಿಗೆ ಯಾವತ್ತಿಗೂ ಯಾಕಂದ್ರೆ ನನ್ನ ತಂದೆಯು ನನ್ನ ಮೇಲೆ ತಪ್ಪು ಹುಡುಕುವ ವಚನೆಯೇ ಅಲ್ಲ. ಯಾಕಂದ್ರೆ ಆತನ ಕ್ರಿಸ್ತನ ಮರಣ, ಆತನ ರಕ್ತ, ಆತನ ಕಲ್ವಾರಿ ಕ್ರೂಜಿಯ ಆತನ ಸಂಪೂರ್ಣ ಆತನು ಮಾಡಿದಂತ ಕಾರ್ಯಗಳು, ಆತನು ಸಂಪೂರ್ಣ ಮಾಡಿದಂತ ಕಾರ್ಯಗಳು ನನ್ನೆಲ್ಲ ಪಾಪಗಳನ್ನ ಏನ್ ಮಾಡಿದೆ, ನೀಗಿಸಿ ಬಿಟ್ಟಿದೆ, ಕ್ಷಮಿಸಿ ಬಿಟ್ಟಿದೆ. ಇವತ್ತಿಗೆ ಆತನ ವಚನ ಇರ್ತದೆ, ಇನ್ನೆಂದಿಗೂ ನಿಮ್ಮ ಪಾಪಗಳನ್ನ ನಾವೇನ್ ಮಾಡೋದಿಲ್ಲ, ನೆನಪಿಗೆ ತರುವುದೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಸೊ we can see that ನಾವು ಪ್ರತಿ ಕ್ಷಣಗಳು ಆ ಮಾತುಗಳನ್ನ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಈ ವಚನಗಳು ನಾವು ಹೇಳುವಾಗ ನಮಗೆ ಗೊತ್ತಿಲ್ಲದ ಸಂಗತಿಗಳನ್ನ ನಮ್ಮ ಜೀವಿತದಲ್ಲಿ ಬರಮಾಡುತ್ತಿದ್ದಾರೆ. ಯಾಕಂದ್ರೆ ಇವತ್ತು ಹೇಳ್ತಾ ಇದ್ದೇನೆ, ಕರ್ತನ ದಯೆಯು ನಮ್ಮ ಜೀವಿತದಲ್ಲಿ ನಿತ್ಯ 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 ನಿತ್ಯವಾಗಿರುತ್ತೆ. ಹೇಳುವ ಎಲ್ಲ ನನ್ನ ಜೀವಮಾನವೆಲ್ಲವೂ ಕರ್ತನ ಅನುಗ್ರಹ, ಕರ್ತನ ದಯೆಯು ನನ್ನ ಮೇಲೆ ಇದೆ. ಕಠಿಣ ಪರಿಸ್ಥಿತಿಗಳಿರ್ಬೋದು, ಒಳ್ಳೆಯ ಪರಿಸ್ಥಿತಿಗಳಿರ್ಬೋದು, ಅಥವಾ ಕಷ್ಟದ ಪರಿಸ್ಥಿತಿ ಇರ್ಬೋದು, ದುಃಖದ ಪರಿಸ್ಥಿತಿಗಳಿರ್ಬೋದು, ಒಳ್ಳೆಯ ಸಂತೋಷದ ಪರಿಸ್ಥಿತಿ ಇರ್ಬೋದು. ಅದೇ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಕರ್ತನ ದಯೆ ನನ್ನ ಮೇಲೆ ಇದೆ. ಕರ್ತನ ದಯೆ ನನ್ನ ಮೇಲೆ ಇದೆ. ದೇವರ ವಚನ ಜೀವಮಾನವೆಲ್ಲವೂ ಕರ್ತನ ದಯೆ. ಯಾಕಂದ್ರೆ ನೀವು ಲೋಕ ಸಂಪಾದಿಸಿದರು, ಒಬ್ಬ ಮನುಷ್ಯನ ಜೀವಮಾನವೆಲ್ಲ ಸಂಪಾದಿಸಿದರು ಗಳಿಸಿಕೊಳ್ಳಲಾಗದ ಒಂದು ಸಂಗತಿ ಹೇಳಿದ್ರೆ ಅದು ಕರ್ತನ ಅನುಗ್ರಹ, ಕರ್ತನ ದಯೆ. ಯಾಕಂದ್ರೆ ಒಬ್ಬ ವ್ಯಕ್ತಿಯು ಆತನು ಒಂದು ದಿವಸ ಒಂದು ದಿವಸದ ಒಬ್ಬ ಲೋಕದ ಈ ರೀತಿಯಾಗಿ ಮಾತನಾಡ್ತಾನೆ ಒಬ್ಬ ಮನುಷ್ಯ, ಒಂದು ದಿವಸದ ಅನುಗ್ರಹ ಹೇಳಿದ್ರೆ ಆತನ ಜೀವಮಾನವೆಲ್ಲ ದುಡಿದು ಶ್ರಮೆಯನ್ನ ಪಟ್ಟು ಆತನು ಸಂಪಾದಿಸಿಕೊಂಡರು ಆ ಒಂದು ದಿವಸದ ಅನುಗ್ರಹವನ್ನು ಆತನಿಗೆ ಪಡೆಯಲಿಕ್ಕೆ ಏನಾಗುವುದಿಲ್ಲಂತೆ, ಆಗುವುದಿಲ್ಲ. ನನ್ನ ಖರ್ಚು ನನ್ನ ಮೇಲೆ ಆತನ ದಯೆಯನ್ನು ಇಟ್ಟಿದ್ದಾನೆ. ಎಷ್ಟು ರೀತಿ ಖರ್ಚಿನ ದಯೆ ನನ್ನ ಮೇಲೆ ಇದೆ. That's our word. Hallelujah. ಯಾಕಂದ್ರೆ 5ನೇ ಅಧ್ಯಾಯ 12ನೇ ವಚನ ಹೇಳ್ತದೆ. ನಮ್ಮ ಕೀರ್ತನೆ 5:12ನೇ ವಚನಕ್ಕೆ ನಾವು ಹೋಗೋಣ. 5:12 ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಅಂತ ಕಾಣ್ತದೆ 5:12, ಕನ್ನಡದಲ್ಲಿ 5:11. For thou Lord, is it 12:5-12? will bless the righteous. No, it's yeah. For thou Lord will bless the righteous. Will bless the righteous. With favor. With favor will thou compass him as with a shield. Amen. Hallelujah. ಯೆಹೋವನೇ, ಎಲ್ಲರೂ ಈ ವಚನವನ್ನು ಹೇಳೋಣ. ಯೆಹೋವನೇ ನೀತಿವಂತನನ್ನ ಆಶೀರ್ವದಿಸುವವನು. ನೀನು ಹೇಳೋಣ, ನೀತಿವಂತರು ಯಾರಾಗಿದ್ದೇವೆ?
ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾದ ನಾವು ಎಲ್ಲ ನಾವು ಬಾಯಿಯನ್ನು ತಿಳಿದಿರೋಣ. ನಾನು ಕರ್ತನ ಆಶೀರ್ವಾದಕ್ಕೆ ಪಾತ್ರನಾಗಿದ್ದೇನೆ. ನನ್ನ ಕರ್ತನ ಆಶೀರ್ವಾದ ನನ್ನ ಮೇಲೆ ನಿತ್ಯ ನಿತ್ಯ ನಿತ್ಯಕ್ಕೂ ಅದು ನೆಲೆಯಾಗಿದೆ. ಹಲ್ಲೆಲೂಯಾ. ಕರ್ತನ ಆಶೀರ್ವಾದ ನನ್ನ ಮೇಲೆ ನೆಲೆಯಾಗಿದೆ. ಯಾಕಂದ್ರೆ ದೇವರ ವಚನ ಹೇಳ್ತಿದೆ, ಆ ನಿನ್ನ ಧೈರ್ಯ, ನಿನ್ನ ಧೈರ್ಯ, ಕರ್ತನ ಧೈರ್ಯ ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸುತ್ತದೆ. ಎಷ್ಟೊತ್ತಿಗೆ ಗೊತ್ತಿದೆ ಗುರಾಣಿಯನ್ನು ಎಷ್ಟು ನೋಡಿದ್ದೀವಿ? ಯುದ್ಧಕ್ಕೆ ಬರುವ ಗುರಾಣಿ ಅಂತ ಹೇಳಿದ್ರೆ, ಗುರಾಣಿ ಅಂತ ಹೇಳಿದ್ರೆ ಇಸ್ ಇಟ್ ವಾಟ್ ವಿ ಕ್ಯಾನ್ ಸೇ ಇನ್ ಇಂಗ್ಲಿಷ್? ಶೀಲ್ಡ್. ಶೀಲ್ಡ್ ಅಂತ ಗೊತ್ತಾ? ಬಹಳ ದೊಡ್ಡ ಒಬ್ಬ ಯೋಧ, ಯುದ್ಧ ಸೈನಿಕ ಏನ್ ಮಾಡ್ತಾನೆ, ಕಚ್ಚಿಯನ್ನು ಇಟ್ಕೊಂಡಿರ್ತಾನೆ. ಇನ್ನೊಂದು ಕಡೆಯಿಂದ ಆತನು ಗುರಾಣಿಯನ್ನು, ಆ ಗುರಾಣಿ ಏನ್ ಮಾಡ್ತಾನೆ ಅಂದ್ರೆ ಶತ್ರುವಿನಿಂದ ಬರುವ ಪ್ರತಿಯೊಂದು ಆಪತ್ತನ್ನು ಏನ್ ಮಾಡ್ತದೆ, ನಡೀತದೆ. ಇವತ್ತು ದೇವರ ವಚನ ಇರ್ತದೆ, ಕರ್ತನ ಧೈರ್ಯವು ಗುರಾಣಿಯ ಹಾಗೆ. ಅದೇನಾಗಿದೆ, ಒಂದು ಕಡೆ ಅಲ್ಲ ಹೇಳುವುದಿಲ್ಲ, ಒಂದು ಕಡೆ ಇದೆ ಹೇಳುವುದಿಲ್ಲ, ನಿಮ್ಮ ಸುತ್ತಲೂ ಅದು ಆವರಿಸಿದೆ. ಇವತ್ತಿನ ದೇವರು ಕರ್ತನ ನಿಮ್ಮ ಸಂಗಡ ಮಾತನಾಡುವ ಮಾತಿದೆ. ಎಲ್ಲ ವಿಕೋಪದಲ್ಲಿಯೂ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಕರ್ತನ ಧೈರ್ಯ ಹೇಳೋಣ. ಕರ್ತನ ಧೈರ್ಯ ನನ್ನನ್ನು ಭದ್ರವಾಗಿ ಕಾಯ್ತಾ, ಯಾಕಂದ್ರೆ ಆ ಕರ್ತನ ಧೈರ್ಯವು ನನ್ನನ್ನು ಆವರಿಸಿಕೊಂಡಿದೆ. ಕರ್ತನ ಧೈರ್ಯವು ನನ್ನನ್ನು ಆವರಿಸಿಕೊಂಡಿದೆ. ಎಲ್ಲರೂ ಹೇಳೋಣ, ಕರ್ತನ ಧೈರ್ಯವು ನನ್ನನ್ನು ಆವರಿಸಿಕೊಂಡಿದೆ. ಯಾವಾಗಲೂ ಕಾಯುವುದಕ್ಕೆ, ಯಾವಾಗಲೂ ನನ್ನನ್ನು ಕಾಪಾಡುವುದಕ್ಕೆ, ಯಾವಾಗಲೂ ನನ್ನನ್ನು ಸುರಕ್ಷತೆಯಲ್ಲಿ ಇಡುವಂತೆ ಕರ್ತನ ಗುರಾಣಿಯು ನನ್ನನ್ನು ಕಾಪಾಡುತ್ತಾ ಇದೆ. ಯಾಕಂದ್ರೆ ಇದಕ್ಕೆ ಕಾರಣ ಕರ್ತನ ದಯೆ ನನ್ನ ಮೇಲೆ ಇದೆ. ಇವತ್ತು ಪ್ರತಿ ದಿವಸಗಳು ಒಂದು ಗಮನಿಸಿ, ಹೇಳಿಕೊಳ್ಳಿಕ್ಕೆ ಆರಂಭಿಸಿ, ಅದನ್ನು ನೋಡಲಿಕ್ಕೆ ಆರಂಭಿಸಿ. ಕರ್ತನ ದಯೆ ನೀವು ಅನುಭವಿಸ್ತೀರೋ ಅಥವಾ ಅನುಭವ ಮಾಡ್ತೀರೋ ಅಥವಾ ಯೋಚಿಸ್ತೀರೋ ಅಂದರೆ ದೇವರ ವಚನ ಹೇಳುವಂಥದ್ದು ಸತ್ಯ. ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರನ್ನು ವೀಕ್ಷಿಸುವ ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ಮಕ್ಕಳು ನೀವು ಆಗಿದ್ದಾರೆ. ದೇವರ ದಯೆಯು ಯಾವಾಗಲೂ ಆವರಿಸ್ತಾ ಇದೆ, ಅದು ಕಾಯುತ್ತಾ ಇದೆ, ಅದು ಕಾಪಾಡುತ್ತಾ ಇದೆ, ಅದು ನಡೆಸುತ್ತಾ ಇದೆ. ಹೇಳೋಣ, ಇವತ್ತು ಪ್ರತಿ ಒಂದು ದಿವಸದಲ್ಲಿ ನನ್ನ ಅರಿಕೆ ಇದಾಗಿದೆ, ದೇವರೇ ಇವತ್ತು ನನ್ನ ಜೀವಿತದಲ್ಲಿ ಕರ್ತನ ದಯೆಯು ನನ್ನನ್ನು ಆವರಿಸಿಕೊಂಡಿದೆ. ಯಾವ ಪರಿಸ್ಥಿತಿ, ಒಂದು ವೇಳೆ ಪಾಸ್ಟರ್ ನೀವು ಹೇಳ್ತಾ ಇದ್ದೀರಿ ಕರ್ತನ ದಯೆಯು ನನ್ನ ಮೇಲೆ ಇದೆ ಎಂಬುದಾಗಿ, ಕರ್ತನ ಕೃಪೆ ನನ್ನ ಮೇಲೆ, ಕೃಪೆ ಅಂದರೆ ಇನ್ನೊಂದು ದಯೆ. ಕರ್ತನ ದಯೆ ಇಲ್ಲದೆ ಆ ಕೃಪೆಯನ್ನು ಹೊಂದಲು ಸಾಧ್ಯವಿಲ್ಲ. ಆತನ ಕರುಣೆ ಇಲ್ಲದೆ ಆತನ ಕೃಪೆಯನ್ನ, ಯಾಕಂದ್ರೆ ಇವತ್ತು ಯಾವುದೇ ದೇವರ ದಯೆಯನ್ನ ಇವತ್ತು ನಾವು ಕುಳಿತಿರುವ ಯಾರು ಅದನ್ನ ಏನ್ ಮಾಡಲಿಕ್ಕೆ ಆಗೋದಿಲ್ಲ, ಹೊಂದಿಕೊಳ್ಳಲು, ನಮ್ಮ ಗಳಿಸಿಕೊಳ್ಳಲು ಆಗೋದಿಲ್ಲ, ಗಳಿಸಿಕೊಳ್ಳಲು ಆಗೋದು. We cannot earn the favor of God. We cannot earn the favor of God. ನಾವು ಇಂದಿಗೂ ಯಾವತ್ತಿಗೂ ಕರ್ತನ ದಯೆಯನ್ನ ನಾವೇನ್ ಮಾಡಲಿಕ್ಕೆ ಆಗುದಿಲ್ಲ, ಗಳಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ನಮ್ಮ ಶ್ರಮದಿಂದ, ನಮ್ಮ ಕೆಲಸದಿಂದ, ನಮ್ಮ ಪ್ರಾರ್ಥನೆಯಿಂದ ಇದು ದೇವರು ನಮಗೆ ಕೊಡುವಂತಹ ಬಹುಮಾನವಾಗಿದೆ, ಉಚಿತಾರ್ಥವಾದ ವರವಾಗಿದೆ. ಅದಕ್ಕೆ ಹೇಳ್ತಾರೆ, ಆ ವರ ನಮ್ಮ ಜೀವಮಾನವೆಲ್ಲ ನನ್ನಲ್ಲಿ ಇದೆ. Hallelujah, hallelujah. This is what the promise of God. ಇವತ್ತಿನ ವಚನ ದೇವರು ಹೇಳ್ತಾ ಇರುವಂತ ನಮ್ಮನ್ನ ಎಲ್ಲ ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ತಂದು ನಮ್ಮನ್ನ ಉತ್ತೇಜಿಸಲು ಆತನು ಹೇಳುವಂತಹ ಮಾತುಗಳಿದೆ, ಅದರ ಬಾಯಿಗೆ ಬಂದ ಮಾತುಗಳು ಇದೆ. ನಮ್ಮನ್ನ ದೇವರು ಇವತ್ತಿನ ದಿವಸದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಮಗನೇ, ನನ್ನ ಮಗಳೇ, ನಿಮ್ಮ ಸುತ್ತಲೂ ನನ್ನ ದಯೆಯು ಆವರಿಸಿಕೊಂಡಿದೆ. ಯಾವತ್ತಾದ್ರೂ ನಾವು ಗಮನಿಸಿದ್ದೇವ? ಯಾವತ್ತಾದ್ರೂ ಅದಕ್ಕೆ ಸ್ತೋತ್ರ. ಪ್ರತಿ ದಿನಗಳು ಹೇಳಿ, ಪ್ರತಿ ಕ್ಷಣಗಳು ಕರೆಗಳನ್ನ ನಾವು ಮೇಲಕ್ಕೆತ್ತಿ ಹೇಳೋಣ, ಕರ್ತನೆ ಇವತ್ತಿನ ದಿವಸದಲ್ಲಿ ನಾನು ಹೋಗುವಾಗಲೂ ನಾನು ಬರುವಾಗಲೂ ಕರ್ತನ ದಯೆಯು ನನ್ನನ್ನು ಆವರಿಸಿಕೊಂಡಿದೆ. ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಆತನ ದಯೆ ನನ್ನಲ್ಲಿದೆ, ನನ್ನನ್ನು ನಡೆಸುವುದಕ್ಕೋಸ್ಕರ ಆತನ ದಯೆ ಇದೆ. ನನ್ನನ್ನು ಅಭಿಷೇಕಿಸಿದ ದಯೆ, ನನ್ನನ್ನು ಕರುಣಿಸಿದ ದಯೆ, ನನ್ನನ್ನು ಸಮೃದ್ಧಿಯಲ್ಲಿ ತಂದ ದಯೆ, ನನ್ನ ಕರ್ತನೆ ಸಾಮ್ರಾಜ್ಯದಿಂದ ನನ್ನನ್ನು ಬೇರ್ಪಡಿಸಿದ ದಯೆ, ನನ್ನನ್ನು ಆರೋಗ್ಯದಲ್ಲಿ ಇಟ್ಟದ ದಯೆ, ನನ್ನನ್ನು ನಡೆಸಿದ ದಯೆ, ನನ್ನನ್ನು ನಡೆಸುವಂತ ದಯೆ. ಎಂದಿಗೂ ನಿಂತು ಹೋಗುವುದಿಲ್ಲ. ಒಂದು ವೇಳೆ ನನ್ನ ಯೋಚನೆಗಳು ಬದಲಾದವು,
ಸಂಗತಿಯ ವಿಷಯದಲ್ಲಿ ಆ ಸನ್ನಿವೇಶಗಳ ಇದರಲ್ಲಿ ನನಗೆ ಅರಿವು ಇಲ್ಲದಿದ್ದರೂ ಇದು ಮಾತ್ರ ಸತ್ಯ. ಯಾಕಂದ್ರೆ ಭೂಮ್ಯಾಕಾಶಗಳು ಅರಿದು ಹೋದರು, ಆತನ ವಾಕ್ಯಗಳು ಏನಿಗೂ ಅರಿದು ಹೋಗುವುದಿಲ್ಲ. ಆ ವಚನ ಹೀಗೆ ಹೇಳ್ತಿದೆ, ಜೀವಮಾನವೆಲ್ಲ ಆತನ ಅನುಗ್ರಹ ಅಂದ್ರೆ ಆತನ ದಯೆಯು ನಮ್ಮ ಮೇಲೆ ಇದೆ. ನೀತಿವಂತರನ್ನು ಆತನು ಆಶೀರ್ವದಿಸುವವನಾಗಿದ್ದಾನೆ. ಯಾಕಂದ್ರೆ ನಮ್ಮ ಸುತ್ತಲೂ ಆತನ ಗುರಾಣಿಯ ಹಾಗೆ ಆತನ ದಯೆಯು ಆವರಿಸಿಕೊಂಡಿದೆ. ಆವರಿಸಿಕೊಂಡಿದೆ. ಆತನ ದಯೆಯು ನನ್ನನ್ನು ಕಾಪಾಡುವಂತ ದಯೆ, ಆತನ ದಯೆ ನನ್ನನ್ನು ಕರುಣಿಸುವಂತಹ ದಯೆ, ಆತನ ದಯೆ ನನ್ನನ್ನು ಪ್ರೀತಿಸುವಂತಹ ದಯೆ, ಆತನ ದಯೆ ನನ್ನನ್ನು ಕ್ಷಮಿಸುವಂತಹ ದಯೆ, ಆತನ ದಯೆ ನನ್ನ ಪ್ರತಿ ದಿನಗಳು ನನ್ನ ಬಲದೆಯನ್ನು ಹಿಡಿದುಕೊಂಡು ಆತನ ಚಿತ್ತವನ್ನ ತಿಳಿಯಪಡಿಸಿ ಆತನ ಮಹಿಮೆಗೆ ಸೇರಿಸುವಂತ ದಯೆ. ಆತನ ಮಹಿಮೆಗೆ ಸೇರಿಸುವಂತ ದಯೆ. ಅದರ ವಚನ ಇರ್ತದೆ, ನೀನೆಲ್ಲವನ್ನ ನೋಡಿ ನೀನು ಉರಿಗೊಳ್ಳಬೇಡ. ಯಾಕಂದ್ರೆ ನಿನ್ನ ಬಲದ ಕೈಯನ್ನ ನನಗೆ ಹಿಡಿದುಕೊಂಡು ನನ್ನ ಚಿತ್ತವನ್ನು ನನಗೆ ತಿಳಿಯಪಡಿಸಿ ನಿನ್ನ ಮಹಿಮೆಯ ರಾಜ್ಯಕ್ಕೆ ನಾನು ಸೇರಿಸುವವನಾಗಿದೆ. ಆದಾಯ ನಮ್ಮ ಮೇಲೆ ಇದೆ. ಅದು ಎಂದಿಗೂ ಮಾರ್ಪಾಡಾಗದೆ, ಅದು ಎಂದಿಗೂ ಬದಲಾಗದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತಾ ಇದ್ದೀರಿ, ಕರ್ತನ ದಯೆ ನನ್ನ ಮೇಲೆ ಇದೆ, ಕರ್ತನ ದಯೆ ನನ್ನ ಮೇಲೆ ಇದೆ. ಇವತ್ತು ನಂಬುವವರೆಲ್ಲರೂ ಹೇಳೋಣ, ನಾನು ಇವತ್ತು ಒಂದು ವೇಳೆ ನಾನು ಅರಿಯದೆ ಹೋದರೆ ಈ ವಚನದ ಮುಖಾಂತರ ಇವತ್ತು ಅರಿತವರಾಗಿದ್ದೇನೆ. ಕರ್ತನೆ ನಿನ್ನ ದಯೆ ನನ್ನಲ್ಲಿ ಇದೆ. ಅದು ಜೀವಮಾನವೆಲ್ಲ ಅದು ಬದಲಾಗದ ದಯೆ, ಅದು ನನ್ನನ್ನು ಕರುಣಿಸುವ ದಯೆ, ನನ್ನ ಕೆಲಸದಲ್ಲಿ ನನ್ನನ್ನ ಬಲಪಡಿಸುವಂತಹ ದಯೆ. ನಾನು ಬಲಹೀನನು ಹೇಳುವಾಗ ಮೊದಲಿಗೆ ಹೇಳುವಂತೆ ಎಬ್ಬಿಸಿ ನನ್ನನ್ನು ಬಲಪಡಿಸಿ ನಡೆಸುವಂತಹ ದಯೆ. 7 ಬಾರಿ ನಾನು ಬಿದ್ದಾಗಲು ಮೊದಲಿಗೆ ಹೇಳುವಂತೆ ಹೇಳಿ ತಿರುಗಿ ಎಬ್ಬಿಸಿ ನನ್ನನ್ನು ನಡೆಸುವ ದಯೆ. ಹಲ್ಲೆಲೂಯಾ. ಇದೆ. ಥ್ಯಾಂಕ್ ಯು ಜೀಸಸ್. ಅದನ್ನು ಅರ್ಥ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಸಂದೇಶವನ್ನು ಕೇಳುವಾಗ ಒಂದು ಸಾಕ್ಷಿ ನೆನಪಾಗ್ತದೆ. ಒಬ್ಬ ಯೌವನಸ್ಥನ ಕೇಳಿದಂತ ಒಂದು ಸಾಕ್ಷಿ. ಒಬ್ಬ ಯೌವನಸ್ಥ ಒಬ್ಬ ಹುಡುಗ ಇದ್ದ, ಕಲಿತಾ ಇದ್ದ. ಕಲಿಯುವ ಸಂದರ್ಭದಲ್ಲಿ ಆತನಿಗೆ ಬಹಳ ಬಡತನದ ನಿಮಿತ್ತವಾಗಿ ಆತನಿಗೆ ಸಾಧ್ಯ ಆಗಲಿಲ್ಲ ಮುಂದಕ್ಕೆ ಕಲಿಯಲಿಕ್ಕೆ. ಯಾಕಂದ್ರೆ ಆತನು ದೇವರನ್ನು ಅರಿತಂತ ಒಂದು ಕುಟುಂಬ, ಆತನ ತಾಯಿಯಲ್ಲೂ. ಯಾಕಂದ್ರೆ ಮನೆಗೋಸ್ಕರ ಆತನು, ಯಾಕಂದ್ರೆ ಆತನ ವಿದ್ಯಾಭ್ಯಾಸಕ್ಕೆ ಹಣ ಸಾಕಾಗದೇ ಇರುವ ಕಾರಣ ಆ ವಿದ್ಯಾಭ್ಯಾಸವನ್ನು ಅದನ್ನು ಬಿಟ್ಟು ಆತನೊಂದು ಕೆಲಸಕ್ಕೆ ಹೋಗಲಿಕ್ಕೆ, ಆ ಕೆಲಸ ಕ್ಲೀನಿಂಗ್ ಮಾಡುವಂತ ಒಂದು ಕೆಲಸಕ್ಕೆ ಆತನು ಹೋಗ್ಬಿಟ್ಟ. ಆದರೆ ಕೆಲಸವನ್ನು ಮಾಡ್ತಾ ಇರುವಾಗ ಆತನ ತಾಯಿ ಪ್ರತಿ ಮುಂಜಾನೆಯೂ ಮಗನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದರು. ಆ ಮಗನ ಮೇಲೆ ದೇವರ ದಯೆಯನ್ನು ಯಾವಾಗಲೂ ಮಾತನಾಡ್ತಾ ಇದ್ದರು. ಪ್ರತಿ ದಿನಗಳು ದೇವರ ದಯೆಯನ್ನ ಆ ಮಗನ ಮೇಲೆ ಮಾತನಾಡಿ ಮಗನನ್ನ ಕೆಲಸಕ್ಕೆ ಕಳಿಸ್ತಾ ಇದ್ರು. ವಿದ್ಯಾಭ್ಯಾಸದ ಕೊರತೆಯಿಂದಾಗಿ, ಹಣದ ಸಮಸ್ಯೆಯಿಂದಾಗಿ ಆ ಮಗನು ಕೆಲಸವನ್ನು ಬಿಟ್ಟು ಒಂದು ಸಣ್ಣ ಒಂದು ಕ್ಲೀನ್ ಕೆಲಸಕ್ಕೆ ಹೋದ. ಅಲ್ಲಿ ದೇವರ ದಯೆ ಆತನ ಮೇಲೆ ಇರುವ ಕಾರಣ ಅದನ್ನು ಇಂಗ್ಲಿಷನ್ನು ಕಲಿಯಲಿಕ್ಕೆ ಆರಂಭಿಸಿದ. ಸ್ವಲ್ಪ ಸಮಯ ಆತನು ಅದೇ ಕೆಲಸದಲ್ಲಿ ಇದ್ದುಕೊಂಡು ಆ ಪ್ರತಿ ದಿವಸಗಳು ಬರುವಾಗ ಆ ತಾಯಿ ತನ್ನ ಮಗನ ಮೇಲೆ ಆತನ ಕರಗಳನ್ನು ಇಟ್ಟು ಯಾವ ಸಂಗತಿಗಳನ್ನು ನಾವು ಮಾತಾಡುವುದಿಲ್ಲ. ಆ ತಾಯಿ ಮಾತನಾಡುವ ಒಂದೇ ಆ ಸ್ಥಿತಿಗಳನ್ನು ಹೇಳುವುದಿಲ್ಲ. ಅಪ್ಪ ನಿನ್ ಕೆಲಸ ಇಲ್ಲ, ಅಥವಾ ನಿನ್ ಕೆಲಸ ಇಂಥ ಸಣ್ಣ ಕೆಲಸ ನೀನ್ ಕಲಿಯಲಿಕ್ಕೆ ಆಗಲಿಲ್ಲ ಇರುವಂತ ಶಪಿಸಿರುವಂತ ಮಾತುಗಳು, ಕೊರತೆಗಳ ಮಾತುಗಳು ಇರುವಂತ ಸ್ಥಿತಿಗಳನ್ನು ಅವಳು ಮಾತನಾಡಲಿಲ್ಲ. ಅವಳು ಮಾತನಾಡಿದ ದೇವರ ವಚನದಲ್ಲಿ ಆ ಮಗನ ಮೇಲೆ ಜೀವಮಾನದಲ್ಲಿ ಇರುವಂತ ಆ ಧೈರ್ಯವನ್ನು ಅವಳು ಮಾತನಾಡಲಿಕ್ಕೆ ಆರಂಭಿಸಿದರು. ಇದ್ದಾಗೆ ಪರಿಸ್ಥಿತಿಗಳು ಬದಲಾಗಲಿಕ್ಕೆ ಆರಂಭಿಸಿದರು. ಆ ಮಗನು ಅದೇ ಸ್ಥಳದಲ್ಲಿ ಇಂಗ್ಲಿಷನ್ನ ಕಲಿಯಲಿಕ್ಕೆ ಆರಂಭಿಸಿದ. ಸ್ವಲ್ಪ ದಿವಸದ ಬಳಿಕ ಆ ಕೆಲಸವನ್ನು ಆತನು ಬಿಟ್ಟು ಬೇರೆ ಒಂದು ಸೇಲ್ಸ್, ಒಂದು ರೆಪ್ರೆಸೆಂಟೇಟಿವ್, ಒಂದು ಪ್ರತಿನಿಧಿಯ ಒಂದು ಸೇಲ್ಸ್ ಬಾಯ್ ಆಗಿ ಅದನ್ನು ಜಾಯಿನ್ ಆದ. ಅಲ್ಲಿ ಅದರ ಕೆಲವೇ ದಿನಗಳಲ್ಲಿ, ಕೆಲವೇ ಸಮಯಗಳಲ್ಲಿ ಆಚರಣೆ ಇಡೀ ಈ ಸಮಯದಲ್ಲಿ ಅದನ್ನೇನಾಗಿದ್ದಾನೆ ಗೊತ್ತಾ? ಸೌತ್ ಇಂಡಿಯಾ ಮತ್ತೆ ಈಸ್ಟ್ ಇಂಡಿಯಾ ಈ ಎಲ್ಲ ಕಡೆ, ಅಂದರೆ ದಕ್ಷಿಣ ಭಾರತ ಮತ್ತು ಪೂರ್ವ ಭಾರತಕ್ಕೆ ಇಡೀ ಸೇಲ್ಸ್ ಇದು. ಆ ಸೇಲ್ಸ್ ಹೆಡ್ ಮ್ಯಾನೇಜರ್ ಆಗಿ ಅದನ್ನು ಈ ಸಮಯದಲ್ಲಿ ಇದ್ದಾನೆ. ಕಾರಣ ಇಷ್ಟೇ, ಅದನ್ನು ತಿಪ್ಪೆಯಿಂದ ತೆಗೆದು
ಪ್ರಭುಗಳ ಸಂಗಡ ಕೂಡಿರಿಸಿದ ಆತನು ದಯೆಯಾಗುವ ಆತನ ದಯೆಯಾಗಿದೆ. ಆಮೆನ್, ಹಲ್ಲೆಲೂಯಾ. ಆತನ ದಯೆಯಾಗಿದೆ, ಆತನ ದಯೆ ಆತನನ್ನ ಮೇಲಕ್ಕೆ ಎತ್ತಿತು. ಇವತ್ತು ನೀವು ಯಾವತ್ತೂ ಅಂದ್ರೆ ಹೇಳಿದ್ದೀರಾ, ಇವತ್ತು ನಾನು ಇರುವಂಥದ್ದು ಇದು ಆತನ ದಯೆಯಾಗಿದೆ. ಇವತ್ತು ನಾನು ಏನಾಗಿದ್ದೇನೆ ಇದು ಆತನ ದಯೆಯಾಗಿದೆ. ಇವತ್ತು ನಾನು ಜೀವಿಸ್ತಾ ಇದ್ದೇನೆ ಅದು ಆತನ ದಯೆಯಾಗಿದೆ. ಇವತ್ತು ನಾನು ನಡೆಯುತ್ತಾ ಇದ್ದೇನೆ ಅದು ಆತನ ದಯೆಯಾಗಿದೆ. ಇವತ್ತು ಜನರ ಮುಂದೆ ನಾನು ನಿಂತು ಮಾತನಾಡುವಾಗಿದ್ದೇನೆ ಇದು ಆತನ ದಯೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ದೇಶದ ವಿದೇಶದ ಜನರು ಆತನನ್ನು ಅವಮಾನಿಸಿದರು, ಆತನಿಗೆ ಸ್ಥಾನವನ್ನು ಕೊಟ್ಟರು, ಆತನ ಅನುಭವವನ್ನು ಕೇಳಲಿಕ್ಕೆ ಆರಂಭಿಸಿದರು. ಕಾರಣ ಇಷ್ಟೇ, ಕರ್ತನ ದಯೆ ಆತನ ಮೇಲೆ ಇತ್ತು. ನಾವು ಬಹಳ ಸಮಯದಲ್ಲಿ ಗೊತ್ತಿದ ಹಾರ್ಡ್ ಟೈಮ್, ಅದು ಬಹಳ ಕಷ್ಟದ ದಿನಗಳಲ್ಲಿ ನಾವು ಹಾದು ಹೋಗುವಾಗ ತಿಳ್ಕೊಳ್ತೇವೆ, ಅಯ್ಯೋ ಇದು ಯಾಕಪ್ಪ ಪಾಸ್ಟರ್ ನೀವು ಹೇಳ್ತೀರಾ ಕರ್ತನ ದಯೆ ನನ್ನೊಂದಿಗೆ ಇರುವಾಗ ನಮಗೆ ಯಾಕೆ ಕಷ್ಟ, ಎಲ್ಲ ಆಶೀರ್ವಾದ ತಾನೆ. ಯಾರು ಹೇಳಿದರು? ಕರ್ತನ ದಯೆ ಎಲ್ಲ ಪರಿಸ್ಥಿತಿಗಳು ಇದೆ ಎಂಬುದಾಗಿ ನಾನು ಹೇಳಿದೆ. ಅದರ ಮಧ್ಯದಲ್ಲಿ ನಮಗೆ ಸವಾಲು ಬರುವುದಿಲ್ಲ ಎಂಬುದಾಗಿ ಹೇಳಿಲ್ಲ, ಸಮಸ್ಯೆಗಳನ್ನು ನೀವು ಎದುರಿಸುವುದಿಲ್ಲ ಎಂಬುದಾಗಿ ಹೇಳಿಲ್ಲ, ಸನ್ನಿವೇಶಗಳು ನಿಮಗೆ ಬರುವುದಿಲ್ಲ ಅಂತ ಹೇಳಿಲ್ಲ. ಅದರ ಮಧ್ಯದಲ್ಲೇ ಹೇಳೋಣ, ಕರ್ತನ ದಯೆ ನಮ್ಮನ್ನ ಮೇಲಕ್ಕೆ ಎತ್ತುವುದಕ್ಕೆ ಯಾವಾಗಲೂ ನಮ್ಮಲ್ಲಿ ಸಿದ್ಧವಾಗಿದೆ. ಹಲ್ಲೆಲೂಯಾ. ಜಲರಾಶಿಗಳ ಮೇಲೆ ಹಾದು ಹೋಗುವಾಗಲೂ ಅದು ನಿಮ್ಮನ್ನ ಏನ್ ಮಾಡುವುದಿಲ್ಲಂತೆ, ಮುಳುಗಿಸುವುದಿಲ್ಲ. ಬೆಂಕಿಯಲ್ಲಿ ನೀನು ನಡೆಯುವಾಗಲೂ ಅದು ನಿನ್ನನ್ನ, ಯಾಕೆಂದ್ರೆ ಅಲ್ಲಿಯೂ ಕರ್ತನ ದಯೆ ಇದೆ. ಆಮೇಲೆ ಹಲ್ಲೆಲೂಯಾ. ಒಂದು ದರ್ಶನ, ಒಂದು ವಾಗ್ದಾನದ ಮುಖಾಂತರವಾಗಿ ದೇವರು ಮಾತನಾಡಿದಂತ ಒಬ್ಬ ಯೌವನಸ್ಥ ಯೋಸೇಫ, ಆತನಿಗೆ ಗೊತ್ತಿಲ್ಲ ಮುಂದಿನ ನೆಕ್ಸ್ಟ್ ಆ ಮರುಕ್ಷಣದಲ್ಲಿ ದೇವರು ಮಾತನಾಡಲಿಲ್ಲ, ಈ ರೀತಿಯಾಗಿ ಹೇಳಿಲ್ಲ, ನೀನು ಈ ದೇಶದ ಪ್ರಧಾನಿಯಾಗಿ ಮಾಡ್ತೀನಿ ಎಂಬುದಾಗಿ ದೇವರು ಹೇಳಿಲ್ಲ. ಆತನಿಗೆ ಒಂದು ದರ್ಶನವನ್ನು, ಒಂದು ಭಾಗವನ್ನ ಮಾತ್ರ ಆತನಿಗೆ ತೋರಿಸಿದ. ಆತನಿಗೆ ಆ ಯೌವನಸ್ಥ ಹುಡುಗನಿಗೆ ಗೊತ್ತಿಲ್ಲ ನೆಕ್ಸ್ಟ್ ಏನಾಗ್ತದೆ ಎಂಬುದಾಗಿ ಆತನಿಗೆ ದರ್ಶನ ಸಿಕ್ಕಿತು. ಎಲ್ಲಿಂದ ಆ ದರ್ಶನ ಸಿಕ್ಕಿತು? ದೇವರ ಕಣ್ಣಿನಲ್ಲಿ ಆತನು ದಯೆಯುಳ್ಳ ಮಗನಾಗಿದ್ದ. ಇವತ್ತು ನಾವೆಲ್ಲರೂ ಕರ್ತನ ದಯೆಗೆ ಪಾತ್ರರಾಗಿದ್ದಾದರೂ ನಮಗೂ ಒಂದು ದರ್ಶನವನ್ನು ಆತನು ಕೊಡ್ತಾನೆ, ನಮಗೂ ಒಂದು ವಾಗ್ದಾನವನ್ನು ಆತನು ಕೊಡ್ತಾನೆ. ಬಟ್ ಆಗ ತಿಳ್ಕೊಳ್ಬೇಡಿ, ವಾಗ್ದಾನದ ನೆಕ್ಸ್ಟ್ ನಾನು ಬಹಳ ದೊಡ್ಡ ಜಾಗದಲ್ಲಿ ಹೋಗ್ತೇನೆ ಇಲ್ಲ. ಆತನು ಹೋದ ಎಲ್ಲಿ? ತನ್ನ ಸ್ವಂತ ಸಹೋದರರಿಂದ ಏನ್ ಮಾಡಿದ? ತಿರಸ್ಕರಿಸಲ್ಪಟ್ಟ. ಆಗ ದೇವರ ವಚನ ಇರ್ತದೆ, ಆಗಲೂ ಆತನ ಮೇಲೆ ದೇವರ ದಯೆ ಇತ್ತು. ಯಾಕಂದ್ರೆ ಇವತ್ತು ನಾವು ಪ್ರಾರ್ಥಿಸ್ತೇವೆ, ಇವತ್ತು ನಾವು ಅನೇಕ ಅರಿಕೆಗಳನ್ನು ಮಾಡ್ತೇವೆ, ಇವತ್ತು ಮೊಣಕಾಲು ಪ್ರತಿನಿತ್ಯವೂ ನಾವು ಪ್ರಾರ್ಥಿಸ್ತಾ ಇರ್ಬೋದು, ನಮ್ಮ ಸಂಗತಿಗಳಿಗೋಸ್ಕರ ದೇವರ ಮುಂದೆ ನಾವು ಅರಿಕೆ ಮಾಡ್ತಾ ನಾವು ಮುಂದೆ ನೋಡ್ತಾ ಇರ್ಬೋದು. ಆದರೆ ಹೇಳೋಣ, ಆ ಪ್ರಾರ್ಥನೆಗೆ ಉತ್ತರ ಇಲ್ಲ ಅಂತ ಅನಿಸ್ತಾ ಇರ್ಬೋದು. ತುಂಬಾ ದಿನಗಳಿಂದ, ತುಂಬಾ ವರ್ಷಗಳಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಬಟ್ ಇನ್ನೂ ಉತ್ತರ ಇಲ್ಲ ಅಂತ ಹೇಳುವವರಿಗೆ ಹೇಳ್ತಾ ಇದ್ದೇನೆ, ಅದಕ್ಕೆ ಯಾವುದೇ ಗುರುತಿಲ್ಲ, ನಮಗೆ ಸಿಗ್ತಾ ಇಲ್ಲ ಅದಕ್ಕೆ ಉತ್ತರ ಅಂತ ಹೇಳುವವರಿಗೆ. ಅದರ ಹಿಂದೆ ಕಾರ್ಯ ಮಾಡುವ ಕರ್ತನು ನಿರಂತರವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಅದರ ಹಿಂದೆ, ತೆರೆಯ ಹಿಂದೆ ಒಬ್ಬರು ನಡೆಸುವ ವಾಚನು ಆತನು ಕೈ ಬಿಡುವುದಿಲ್ಲ, ಎಂದಿಗೂ ನನ್ನನ್ನು ತೊರೆದು ಬಿಡುವುದಿಲ್ಲ ಅಂತ ಹೇಳಿದ ಆತನು ಜೀವಮಾನವೆಲ್ಲ ಆ ನನ್ನ ದೈವವನ್ನು ನಡೆಸಲು ಶಕ್ತನಾದ ದೇವರು ನನಗೆ ಕಾಣದ ಲೋಕದಲ್ಲಿ ಅದನ್ನು ನಿತ್ಯವೂ ನನಗೋಸ್ಕರ ಕಾರ್ಯ ಮಾಡುವವನಾಗಿದ್ದಾನೆ. ಯೋಸೇಫನಿಗೆ ಅಣ್ಣಂದಿರು ಎಲ್ಲರೂ ಹೊರಗಡೆ ಹಾಕಿ ಅದನ್ನ ಬಾವಿಯಲ್ಲಿ ಹಾಕುವಾಗ ಆತನಿಗೆ ಕಾಣಲಿಲ್ಲ. ಆದರೆ ಒಂದು ನಂಬಿದ, ವಾಗ್ದಾನ ಮಾಡಿದ ನಂಬಿದಸ್ತು. ಯಾಕಂದ್ರೆ ಆತನ ದಯೆಯು ಆತನ ಮೇಲೆ ಇತ್ತು. ಮತ್ತು ನಿನ್ನ ಕೇಳುವ ನಿಮ್ಮೆಲ್ಲರ ಮೇಲೆ ಹೇಳ್ತಾ ಇದ್ದೇನೆ, ದೇವರ ದಯೆ ನಿಮ್ಮ ಮೇಲೆ ಇರುವುದಾದರೆ ಆ ದಯೆಯು ನೀನು ಮುಟ್ಟುವ ಸ್ಥಳಕ್ಕೆ ನಿನ್ನನ್ನು ಮುಟ್ಟಿಸಿಯೇ ಮುಟ್ಟಿಸ್ತದೆ. ನೀನು ಗುರಿ ತಲುಪುವಂತಹ ಸ್ಥಳಕ್ಕೆ ನಿನ್ನನ್ನು ತಲುಪಿಸಿಯೇ ತಲುಪಿಸ್ತದೆ. ಯಾಕಂದ್ರೆ ಅದು ಆತನ ವಾಗ್ದಾನ, ಅದು ಆತನ ಮಾತು. ಮೇಲೆ ದೇವರು ನಿನ್ನನ್ನ ನನ್ನನ್ನು ನೇಮಿಸಿದ ಉದ್ದೇಶವನ್ನು
ಬಿಟ್ಟು ಆತನು ಎಂದಿಗೂ ಬೇರೆ ಸ್ಥಳದಲ್ಲಿ ಅದನ್ನು ಹೋಗುವುದಿಲ್ಲ. ಆತನ ದಯೆಯು ಆತನ ಮಾರ್ಗದಲ್ಲಿ ಕೊಂಡು ಹೋಗಿ ಆತನ ಮಹಿಮೆಗೆ ನಮ್ಮನ್ನು ಸೇರಿಸುತ್ತದೆ. ಯಾಕೆ ಯೋಸೇಫನು ಕೇಳಿಲ್ಲ, ಪ್ರಶ್ನೆಗಳನ್ನು ಕೇಳಿಲ್ಲ. ಬಟ್ ಆತನಿಗೆ ಅನೇಕ ಸನ್ನಿವೇಶಗಳು ಎದುರಾದಾಗಲೂ ಆತನ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿರುವುದು. ದೇವರು ಯಾಕಂದ್ರೆ ಪ್ರೊಟಿಫರ್ನ ಮನೆಯಲ್ಲಿದ್ದ, ಅಲ್ಲಿ ದೇವರ ವಚನ ಹೇಳ್ತದೆ. ಇವತ್ತು ನಾವು ಎಲ್ಲಿ ಇದ್ದೇವೋ ಅಲ್ಲಿ ದೇವರ ದಯೆಯು ನಮಗೆ ಮಾತ್ರವಲ್ಲ, ಇನ್ನು ಒಬ್ಬರಿಗೂ ಅದು ಹರಡುವಂಥದ್ದಾಗಿದೆ. ನಾವು ಎಲ್ಲಿ ಇರ್ತೇವೋ ಆ ಮನೆಯು ಆಶೀರ್ವದಿಸಲ್ಪಡುವ ಎಷ್ಟು ಜನ ನಂಬ್ತೀವಿ. ಯಾಕಂದ್ರೆ ದೇವರ ವಚನ ಹೇಳ್ತದೆ ನಾವು ಕ್ರಿಸ್ತನಲ್ಲಿ ಬಾಧ್ಯರು. ಅಂದರೆ ಅಬ್ರಹಾಮನ ಸಂತತಿ ಅಂದ ಮೇಲೆ ವಾಗ್ದಾನಕ್ಕೆ ಅನುಸಾರವಾಗಿ ನಾವು ಬಾಧ್ಯರು ಆಗಿದ್ದೇವೆ. ನಾವು ಇನ್ಹೆರಿಟೆನ್ಸ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಆ ಬಾಧ್ಯತೆಯನ್ನು ನಾವು ಹೊಂದಿದ್ದೇವೆ. Hallelujah. Hallelujah. That's what I can see that word. ಇನ್ನೊಂದು ವಚನವನ್ನ ನಾವು ಮುಂದಕ್ಕೆ ನಾವು ಹೋಗೋಣ ಪ್ರಿಯರೇ. ಮತ್ತು ನಾವು ಏನಾಗಿದ್ದೇವೆ Psalms 103:17. ಆದರೆ ಯೆಹೋವನಿಗೆ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯೆಯು ಯುಗಾಂತರಗಳವರೆಗೂ ಇರುತ್ತದೆ. ಆತನ ದಯೆಯು ಯುಗಾಂತರಗಳಲ್ಲಿ ಇರುತ್ತದೆ. ಎಲ್ಲರೂ ಇದನ್ನ ದಯಮಾಡಿ ಇವತ್ತು ನಾನು ಹೇಳ್ತೇನೆ, ನೀವು ವಚನಗಳನ್ನು ಬರೆದಿಟ್ಟುಕೊಂಡು ಹೋಗಿ ಪ್ರತಿ ದಿನಗಳು ನೀವು ಇದನ್ನು ಹೇಳುವುದಾದ್ರೆ, ನಾನು ಹೇಳ್ತೇನೆ ಈ ದಿನಗಳಲ್ಲಿ ನೀವು ಪ್ರತಿ ಬೆಳಗ್ಗೆ ರಾತ್ರಿ ಇದನ್ನು ಹೇಳುವುದಾದ್ರೆ ಕೆಲವೇ ದಿನಗಳ ಒಳಗಡೆ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ದೇವರ ದಯೆ ನಿಮ್ಮನ್ನು ಚಲಿಸಲು ಕಾರ್ಯ ಮಾಡಲು ಆರಂಭಿಸ್ತದೆ. ದೇವರ ದಯೆ ನಿಮ್ಮ ಜೀವಿತಕ್ಕೋಸ್ಕರ ಇರುವಂತ ದಯೆ, ದೇವರ ವಚನದ ಯುಗಾಂತರವಾಗಿ ಏನಾಗುವುದಿಲ್ಲ, ಅದು ಬದಲಾಗುವುದೇ ಇಲ್ಲ. ಯಾಕಂದ್ರೆ ದೇವರ ವಚನ ಇನ್ನು ಹೀಗೆ ಹೇಳ್ತದೆ 90ನೇ ಅಧ್ಯಾಯದಲ್ಲಿ 17ನೇ ವಚನ, ಕರ್ತನ ದಯೆಯು ನಮ್ಮ ಮೇಲೆ ಇರಲಿ. ಯಾಕಂದ್ರೆ ನಾವು ಕೈ ಹಚ್ಚಿದ ಕೆಲಸವನ್ನ ಏನ್ ಮಾಡು ಸಫಲತೆಗೆ ನೀನು ನಡೆಸು. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು. ನಾವು ಪ್ರತಿಯೊಂದು ಕೆಲಸಗಳನ್ನ ಕೈ ಹಚ್ಚುವ ಕೆಲಸವನ್ನು ಸಫಲತೆಗೆ ತರುವಂಥದ್ದು, ಉನ್ನತಿಗೆ ತರುವಂಥದ್ದು ಇದು ಆತನ ದಯೆಯಾಗಿದೆ. ಯಾಕಂದ್ರೆ ಈ ದಯೆ ಹಿಂದೆ ಪಾಸ್ಟರ್ ನಾನು ಒಳ್ಳೆಯವನಾಗಿಲ್ಲ ಅಂತ ಹೇಳುವವರು ಅಥವಾ ಒಳ್ಳೆಯದಾಗಿದ್ದೇನೆ ಮಾತ್ರ ದೇವರು ಆಶೀರ್ವಿಸ್ತಾರೆ. ನಿನ್ನ ಯೋಗ್ಯತೆ ಮೇಲಲ್ಲ, ಕಲ್ವಾರಿ ಕ್ರೂಜಿಯಲ್ಲಿ ನನ್ನ ಕರ್ತನಾದ ಯೇಸು ಮಾಡಿ ಮುಗಿಸಿದಂತ ಕೆಲಸದ ನಿಮಿತ್ತವಾಗಿ ಆ ದಯೆಯು ನಿನಗೆ ಮತ್ತು ನನಗೆ ದೊರಕಿತು. ಇವತ್ತು ನಾನು ಏನನ್ನ ಹೊಂದಿದ್ದೇನ ಅದು ನನ್ನ ಯೋಗ್ಯತೆಯ ಮೇಲೆ ಅಲ್ಲ, ಕ್ರಿಸ್ತನು ನನಗಾಗಿ ಕಲ್ವಾರಿ ಕ್ರೂಜಿಯಲ್ಲಿ ಏನನ್ನ ಮಾಡಿ ಮುಗಿಸಿದನ ಆ ಕೆಲಸದ ಮೇಲೆ ಆಗಿದೆ. ನಾವು ಈ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಸ್ಥಳವನ್ನು ಪಲ್ಲಟ ಮಾಡೋಣ. ಅದು ಇದ್ದ ಸ್ಥಳದಲ್ಲಿ ನಾವು ಇರಲಿಕ್ಕೆ ಕರೆಯಲ್ಪಟ್ಟವರಲ್ಲ. ಹೇಳ್ಬೇಡಿ ಅಯ್ಯೋ ನಾನು ಬಡವ, ಅಯ್ಯೋ ನನಗೆ ಸಾಧ್ಯ ಇಲ್ಲ, ಅಯ್ಯೋ ನನಗೆ ವಿದ್ಯಾಭ್ಯಾಸ ಇಲ್ಲ, ಅಯ್ಯೋ ನನಗೆ ಯೋಗ್ಯತೆ ಇಲ್ಲ, ಅಯ್ಯೋ ನನ್ನ ಕೆಲಸವನ್ನು ಮಾಡಲಿಕ್ಕೆ ಇಲ್ಲ. ಹೇಳೋಣ, ಕರ್ತನ ವಚನ ಹೇಳ್ತದೆ. ಕರ್ತನ ಇವತ್ತು ಒಂದು ಯಾರಾದರೂ ಕ್ರಿಸ್ತನಲ್ಲಿ ಜೀವವನ್ನು, ಯಾರೆಲ್ಲ ಕ್ರಿಸ್ತನಿಗೋಸ್ಕರ ಜೀವವನ್ನು ಒಪ್ಪಿಸಿ ನಿಮ್ಮ ಜೀವಿತವನ್ನು ಒಪ್ಪಿಸಿ ಕೊಟ್ಟಿದ್ದೀರ, ಅವರ ಜೀವಿತದಲ್ಲಿ ದೇವರು ಹೇಳುವಂತ ಸಂಗತಿ ಇದೆ, ನಿನ್ನ ಜೀವಿತದ ಹಿನ್ನೆಲೆಯೇ ಬದಲಾಗಿದೆ. ಬಡತನದಲ್ಲಿ ಇದ್ದೇನೆ ಹೇಳೋಣ, ಫಸ್ಟ್ ನನ್ನ ಹಿನ್ನೆಲೆ ಬಡತನ, ನನಗೆ ಏನು ಇಲ್ಲ ಹೇಳೋಣ. ಇವತ್ತಿನಿಂದ ನನ್ನ ಜೀವಿತವು ಬದಲಾಗಿದೆ. ಯಾಕಂದರೆ ಕ್ರಿಸ್ತನ ದಯೆಯು ನನ್ನಲ್ಲಿ ನೆಲೆಯಾಗಿದೆ. ನಾನು ಕ್ರಿಸ್ತನಲ್ಲಿ ಇದ್ದುಕೊಂಡು ಏನಾಗಿದ್ದೇನೆ, ಅಬ್ರಹಾಮನ ಸಂತತಿಯ ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯನಾಗಿದ್ದೇನೆ. ಬಾಧ್ಯನು ಅಂತ ಹೇಳಿದ ಮೇಲೆ ಯಾವಾಗಲೂ ಅದರ ನಿತ್ಯತ್ವದ
ಕರ್ತನ ನಿತ್ಯದ ಆಶೀರ್ವಾದದಲ್ಲಿ ನಾನು ಪಾಲುದಾರನಾಗಿದ್ದೇನೆ. ಸಕಲ ಕ್ರಿಸ್ತ ದೇವರು ಏನ್ ಮಾಡಿದ್ದಾನೆ? ಸಕಲ ಆತ್ಮೀಯ ವರಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ಏನ್ ಮಾಡಿದ್ದಾನಂತೆ? ಅನುಗ್ರಹಿಸಾದ ಕಾರಣ ನಾವು ಯಾವಾಗಲೂ ಆಶೀರ್ವಿಸಲ್ಪಟ್ಟವರಾಗಿದ್ದೇವೆ. ನಾವು ಮಾತ್ರ ಆಶೀರ್ವಿಸಲ್ಪಟ್ಟವರಲ್ಲ, ನಾವು ಆಶೀರ್ವಾದದ ನಿಧಿಗಳಾಗಿದ್ದೇವೆ. ಆಶೀರ್ವಾದದ ನಿಧಿಗಳಾಗಿದೆ. ಯಾಕಂದ್ರೆ ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ? ಕ್ರಿಸ್ತನಲ್ಲಿ ನಾವು ಅಬ್ರಹಾಮನ ಸಂತತಿಯ ಪಾಲುದಾರಿಕೆಯನ್ನು ಹೊಂದಿದ್ದೇವೆ, ಬಾಧ್ಯತೆಯನ್ನು ಹೊಂದಿದ್ದೇವೆ. ಇನ್ನೊಂದು ಭಾಗಕ್ಕೆ ನಾವು ಬರ್ತೇವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ದೇವರ ವಚನ ಎಲ್ಲರೂ ಗೊತ್ತಿರುವ ಒಂದು ಭಾಗ ಲೂಕನ ಬರೆದ ಸುವಾರ್ತೆಯಲ್ಲಿ, ಇನ್ನೊಂದು ಭಾಗದಲ್ಲಿ ಬರ್ತದೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ಬರೋಣ. ಆ ಸ್ತ್ರೀಗೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆರನೇ ವಚನದಿಂದ ಓದೋಣ. 1:26 ಲೂಕ. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನಿಂದ ಎಲ್ಲರೂ ಗಮನಿಸಿ. ಎವ್ರಿಬಡಿ ಕ್ಯಾನ್ ಜಸ್ಟ್ ಈ ಒಂದು ಪ್ಯಾಸೇಜ್ ಬಹಳ ಸುಂದರವಾದ ಸಂಗತಿ ದೇವರು ಮಾತನಾಡ್ತಾ ಇದ್ದಾನೆ. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನ ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ. ಎಷ್ಟು ವಾಕ್ಯ ಅದು? 28. ಇಂಗ್ಲಿಷಲ್ಲಿ ಅದನ್ನೇ 28ನೇ ವಚನ. 28 ಕನ್ನಡದಲ್ಲಿ ಹೀಗಿದೆ: ದೇವರ ದಯೆಯನ್ನ ಹೊಂದಿದವಳೆ. ಆದ್ರೆ ಶುಭವಾಗಲಿ. ಆದ್ರೆ ನಿಜವಾದ ಟ್ರಾನ್ಸ್ಲೇಷನ್ ಅಲ್ಲಿ ಏನು ಇದೆ? And the angel came in unto her and said, Hail, thou art highly favored. Highly favored. ಕನ್ನಡದಲ್ಲಿ ಇದರಲ್ಲಿ ಕೆಜಿಯಲ್ಲಿ ಅಪಾರವಾದ ದಯೆಯನ್ನ ಹೊಂದಿದವಳೆ. ಹಲ್ಲೆಲೂಯಾ. ಗಮನಿಸಿ. ಸಾಧಾರಣವಾದಂತಹ ಒಂದು ಸ್ತ್ರೀ, ಸಣ್ಣ ಕನ್ಯೆ, ಹುಡುಗಿ, ಸ್ತ್ರೀ ಅಲ್ಲ, ಅವಳು ಕನ್ಯೆ, ಹುಡುಗಿ, ದೇವರನ್ನ ಯಾಕಂದ್ರೆ ಅವಳಿಗೆ ದೇವರನ್ನ ತಿಳ್ಕೊಂಡಿದ್ರು. ಆದ್ರೆ ನಾನೊಂದು ಪ್ರಶ್ನೆ ನಿಮ್ಮ ಹತ್ರ ಕೇಳ್ತೇನೆ. ನಜರೇತಿನಲ್ಲಿ ದೇವರು ಅನೇಕ ಸ್ತ್ರೀಯರಲ್ಲಿದ್ರು, ಅನೇಕ ಕನ್ಯೆಯರಿದ್ರು ಇರಬಹುದು. ಆದರೆ ದೇವರು ಯಾಕೆ ಮರಿಯಳನ್ನೇ ಆರಿಸಿದ್ರು? ಮರಿಯಳನ್ನೇ ಯಾಕೆ ಆರಿಸಿದ್ರು? ಮುಂದಿನ ಭಾಗಕ್ಕೆ ಅದಕ್ಕೆ ನಾನು ಬರ್ತೇನೆ. ಈಗ ನನ್ನ ವಚನವನ್ನ ನೆಕ್ಸ್ಟ್ ನೀವು ಓದಿ ಅದನ್ನು ಮುಂದುವರಿಸಿ. ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯ ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾ ಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಗಮನಿಸಿ, ದಿಢೀರನೆ ನಿಶ್ಚಿತಾರ್ಥ ಆದಂತಹ ಒಂದು ಕನ್ಯೆ, ಮದುವೆಯಾಗಲಿಕ್ಕೆ ಸಿದ್ಧವಾದಂತಹ ಒಂದು ಕನ್ಯೆ, ದಿಢೀರನೆ ದೇವದೂತನು ಬಂದು ಹೇಳ್ತಾನೆ. ಏನ್ ಹೇಳ್ತಾನೆ? ದೇವರ ವಚನ ಹೇಳ್ತಿದ್ದ. ಆ ದೂತನು ಆಕೆ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ದಯೆ ಹೊಂದಿದವಳೇ, ಆಶೀರ್ವಾದವು ನಿನಗೆ ಶುಭವಾಗಲಿ. ನೆಕ್ಸ್ಟ್, ಕರ್ತನು ನಿನ್ನ ಸಂಗಡ ದೇವರ ದಯೆ ಯಾರ ಮೇಲೆಲ್ಲ ಇದೆಯೋ ಅವರ ಸಂಗಡ ದೇವರು ಯಾವಾಗಲೂ ಇರುವವರಾಗಿದ್ದಾರೆ. ಯಾರ ಮೇಲೆಲ್ಲ ಕರ್ತನ ದಯೆ ಇದೆಯೋ ಅವರ ಸಂಗಡ ದೇವರು ನಿತ್ಯವೂ ಇರುವಂತನಾಗಿದ್ದಾನೆ. ಅದರ ವಚನ
ಯುಗ ಯುಗಾಂತರದಲ್ಲಿ ಜೀವಮಾನಗಳ ದೇವರ ದಯೆಯು ನಮ್ಮ ಮೇಲೆ ಇದೆ. ಯಾವಾಗಲೂ ಆತನ ದಯೆಯು ನಮ್ಮನ್ನು ಆವರಿಸಿಕೊಂಡಿದೆ. ಈ ವಚನ ಹೇಳ್ತಿದೆ, ಯಾಕಂದರೆ ಕರ್ತನ ದಯೆ ಇರುವ ನಿಮಿತ್ತವಾಗಿ ದೇವರು ನಿನ್ನ ಸಂಗಡ ಇದ್ದಾನೆ. ನೆಕ್ಸ್ಟ್, ಆ ಮಾತಿಗೆ ತತ್ತರ್ ಆಗಿಯೂ ಇದೆಂತ ಆಶೀರ್ವಾದ, ಇದೆಂತ ಆಶೀರ್ವಾದ ಎಂದು ಒಂದು ಯೋಚನೆ ನಿಮಿಷ, ಮಾಡಿ. ಒಂದು ನಿಮಿಷ. ಇದೆಂತ ಆಶೀರ್ವಾದ. She is really shocked. ಯಾಕಂದ್ರೆ ಅವಳಿಗೆ ಗೊತ್ತಿಲ್ಲ, ಅವಳಿಗೆ ನಿಜವಾಗಿ ನಿರೀಕ್ಷಿಸಿದ ಸಂಗತಿಗಳು, ಅವಳ ಯೋಚನೆ ಮಾಡದ ಸಂಗತಿಗಳು, ಅವಳು ತಿಳಿಯದ ಸಂಗತಿಗಳು, ಅವಳ ಅರಿವಿಗೆ ಬಾರದ ಸಂಗತಿಗಳು ಅಲ್ಲಿ ಆಯಿತು. ಮಾತು ಒಂದೇ ಒಂದು ಮಾತು. ಒಂದು ನಿಮಿಷ ಇಲ್ಲಿ ಗಮನಿಸಿ. ಅವಳು ದೇವರ ದಯೆಯನ್ನು ಹೊಂದಿದ್ದಾಳೆ ಎಂಬುದಾಗಿ ಅವಳು ಹೇಳಿಲ್ಲ. ಅವಳ ದೇವರ ದಯೆಯನ್ನು ಹೊಂದಿದ ಅವಳ ಜೀವಿತವನ್ನ ಮಾತನಾಡಿದ ಯಾರು? ಪರಲೋಕವು ಅವಳ ಬಗ್ಗೆ ಸಾಕ್ಷಿಯನ್ನ ಹೇಳಿತು. ಪರಲೋಕವು ಅವಳ ಬಗ್ಗೆ ಮಾತನಾಡಿತು. ದೇವರ ಬಾಯಿಯು ಮರಿಯಳ ಬಗ್ಗೆ ಮಾತನಾಡಿತು. ದೇವರು ಮಾತನಾಡಿದ ಮಾತನ್ನ ಯಾವ ಮನುಷ್ಯನು ಅದನ್ನು ಅಳಿಸಲೇ ಸಾಧ್ಯವಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ದೇವರ ದಯೆ ಹೊಂದಿದವರು. ಕಾರಣ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ನಮ್ಮ ಎಲ್ಲರ ಮೇಲೆ ಕರ್ತನ ದಯೆ ನಿತ್ಯ ನಿತ್ಯವೂ ಇದೆ. ಇದನ್ನು ದೇವರ ಬಾಯಿ, ಯಾರ ಬಾಯಿ ಮುಡಿದಿದೆ? ದೇವರ ಬಾಯಿ ಮುಡಿದದ್ದನ್ನ ದೇವದೂತರು ಬಂದು ಹೇಳ್ತಾ ಇದ್ದಾನೆ. ದೇವರ ವಚನ ಇರ್ತದೆ, ನೀನು ದೇವರ ಅಪಾರವಾದಂತ ದಯೆಗೆ ಏನಾಗಿದೆಯಾ? ಗೊತ್ತಿರೋಣ. ಕರ್ತನ ದಯೆ ಪಾತ್ರನಾಗುವುದಕ್ಕೆ ಮರಿಯಳು ಏನ್ ಮಾಡಿದ್ರು? ಏನನ್ನೋ ಮಾಡಿದ್ರು. ಒಂದು ನಿಮಿಷ ಗಮನಿಸಿ. ಇಡೀ ನಜರೇತಿನಲ್ಲಿ ಯಾರಾದರೂ ಒಳ್ಳೆಯವರಿದ್ದಾರ? ಕರ್ತನ ವಚನ ಹೇಳ್ತದೆ, ಒಳ್ಳೆಯದೆಂಬುದು ನಜರೇತಿನಲ್ಲಿ ಇಲ್ಲವೇ ಇಲ್ಲ. ಇವತ್ತು ಕೆಲವು ಸಂಗತಿಗಳ ಮೇಲೆ ನಾವು ಮಾತಾಡ್ತೇವೆ. ನೆಕ್ಸ್ಟ್ ಹೇಳೋಣ. ಅವಳು ಮಾತನಾಡಲಿಲ್ಲ. ಅವಳ ಜನರಲ್ಲಿ ಹೋಗಿ ಹೇಳಿಲ್ಲ, ದೇವರ ದಯೆ ನಾನು ಹೊಂದಿದ್ದೇನೆ, ದೇವರ ದಯೆ ನಾನು ಹೊಂದಿದ್ದೇನೆ, ದೇವರ ದಯೆ ನಾನು ಹೊಂದಿದ್ದೇನೆ ಎಂಬುದಾಗಿ ಯಾವತ್ತಿಗೂ ಹೇಳಿಲ್ಲ. ಪರಲೋಕವು ಅವಳ ಬಗ್ಗೆ ಮಾತನಾಡಿತು. ಹೆಚ್ಚಿಗೆ ಅರ್ಥ ಆಗ್ತಾ ಇದೆ. ಪರಲೋಕವು ಮಾತನಾಡಿತು, ಕರ್ತನ ಬಾಯಿಯೂ ನುಡಿಯಿತು. ಇವತ್ತು ಯಾವ ಸ್ವರಕ್ಕೆ ನಾವು ಕಿವಿ ಕೊಡ್ತೇವೆ ಇಸ್ ವೆರಿ ಇಂಪಾರ್ಟೆಂಟ್. ದೇವರ ವಚನ ಹೇಳುವಂಥದ್ದನ್ನು ಕಿವಿ ಕೊಡ್ತಾ ಇದ್ದೇವೆ ಅಥವಾ ಪಕ್ಕದವರಿಗೆ ಹೇಳುವಂಥದ್ದನ್ನು ಕಿವಿ ಕೊಡ್ತೇವೆ? ಹಾಗೆ ಅವಳು ದೇವರ ವಚನ ಅವಳು ತತ್ತರಿಸಿ ಏನ್ ಮಾಡಿದಂತೆ? ತತ್ತರಿಸಿ ಯೋಚನೆ ಮಾಡುತ್ತಿರಲಾಗಿ ಅದೃತವಾಗಿ ಮರಿಯಳೆ ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಅವಳು ಯಾವ ಕೆಲಸಗಳನ್ನು ಮಾಡಲಿಲ್ಲ, ಯಾವ ಸಂಗತಿ ತಕ್ಷಣವಾಗಿ ಯಾವ ಅರ್ಹತೆಗೆ ಯೋಗ್ಯತೆಯನ್ನು ಪಡೆದುಕೊಳ್ಳದಂತ ಒಂದು ಸ್ತ್ರೀಯ ಮುಂದೆ ಬಂದು, ಯೋಗ್ಯತೆ ಇಲ್ಲ, ಅವಳಿಗೆ ಅರ್ಹತೆ ಇಲ್ಲ, ಅವಳು ಯಾವ ಕಾರ್ಯಗಳನ್ನು ಮಾಡಲಿಲ್ಲ, ಅದಕ್ಕೋಸ್ಕರ ಪ್ರಾರ್ಥಿಸಲಿಲ್ಲ, ಅದಕ್ಕೋಸ್ಕರ ಮನವಿಯನ್ನು ಸಲ್ಲಿಸಲಿಲ್ಲ. ಆದರೂ ಪರಲೋಕದಿಂದ ದೇವರ ದಯೆ ಅವಳ ಮೇಲೆ ಬಂತು. ಇವತ್ತು ಆ ಯೋಗ್ಯತೆಯನ್ನು ಪಡೆದುಕೊಳ್ಳಲು, ಆ ಕರ್ತನ ಯೋಗ್ಯತೆಯನ್ನು ಪಡೆದುಕೊಳ್ಳಲು ನಾನು ಉಪವಾಸ ಮಾಡಲಿಲ್ಲ. ನಾನು ಕರ್ತನ ಅರಿವಿನಿಂದ ಮುಂಚೆ ಯಾರತ್ರ ಹೇಳಿ ನನಗೆ ರಕ್ಷಣೆ ಬೇಕೆಂಬುದಾಗಿ ನಾನು ಅಳಲಿಲ್ಲ, ನಾನು ಕೇಳಲಿಲ್ಲ. ನನ್ನನ್ನ ಈ ಲೋಕಕ್ಕೆ ತಂದಾತನು ಆತನೇ, ಈ ಲೋಕದಲ್ಲಿ ಆತನು ಆರಿಸಿದಾತನು ಆತನೇ, ಆತನ ರಕ್ತವನ್ನ ಕೊಟ್ಟು ಆತನು ಕೊಂಡುಕೊಂಡಾತನು ಆತನೇ. ಈ ಲೋಕದ ಕತ್ತಲೆ ಸಾಮ್ರಾಜ್ಯದಿಂದ ಬೆಳಗಿನ ಸಾಮ್ರಾಜ್ಯಕ್ಕೆ ನನ್ನನ್ನ ಆತನು ಮಾರ್ಪಾಡುಪಡಿಸಿದಾತನು ಆತನೇ, ಮಹಿಮೆಯ ರಾಜ್ಯಕ್ಕೆ ಸೇರಿಸಿದಾತನು ಆತನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳೋಣ, ಪರಲೋಕವು ನನಗೋಸ್ಕರ ಕೆಲಸವು ಮಾಡಿತು. ಪರಲೋಕವು ನನಗೋಸ್ಕರ, ನನ್ನ ಒಬ್ಬನೇ ಪರಲೋಕದ ತಂದೆಯಲ್ಲಿ ನನಗೋಸ್ಕರ ಒಬ್ಬನೇ ಮಗನನ್ನು ಕಳುಹಿಸಿಕೊಂಡನು. ನನಗೋಸ್ಕರ ಆತನು, ನನ್ನ ಪಾಪಕ್ಕೋಸ್ಕರ, ನನ್ನ ಶಾಪಕ್ಕೋಸ್ಕರ ಆತನು ಸತ್ತನು. ನಾನು ಆ ದಯೆಗಾಗಿ ಯಾವ ಕೆಲಸವನ್ನು ಮಾಡಲಿಲ್ಲ. ನಾನು ಆ ದಯೆಗೋಸ್ಕರ ಖರ್ಚನೆ ಆ ದಯೆಯಲ್ಲಿ ಬೇಕೆಂಬುದಾಗಿ ಪ್ರಾರ್ಥಿಸಿದ
ಮರಿಯಳು ಯಾವ ಕಾರಣಕ್ಕೂ ಪ್ರಾರ್ಥಿಸಲಿಲ್ಲ. ಹೇಳೋಣ, ಧೈರ್ಯವು ನಿರೀಕ್ಷಿಸಿದ ಸಂಗತಿಗಳನ್ನ ನಮ್ಮ ಜೀವಿತದಲ್ಲಿ ಬರಮಾಡ್ತದೆ. ಯೋಚಿಸದ ಸಂಗತಿಗಳನ್ನ ಕರ್ತನ ಧೈರ್ಯವು ಬರಮಾಡ್ತದೆ. God's favor will bring unexpected things to our life. ಖಂಡಿತವಾಗಿಯೂ. ಯಾಕಂದ್ರೆ ಮರಿಯಳ ಜೀವಿತದಲ್ಲಿ ಆಗದ್ದು ಆಯಿತು. ನಮ್ಮ ಜೀವಿತದಲ್ಲಿ ಅದೇ ಇರುವುದಾದ್ರೆ ಆಗದ ಸಂಗತಿಯು ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದು. ಹೇಳೋಣ, ನನ್ನ ಕರ್ತನು ಮಾರ್ಪಾಡಾದನು, ನನ್ನ ಕರ್ತನು ಬದಲಾಗದಾತನು. ಅವಳ ಮೇಲೆ, ಮರಿಯಳ ಮೇಲೆ ಇಟ್ಟ ಅದೇ ದಯೆಯು ಇವತ್ತು ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಮೇಲೆ ಇದೆ. ಹೇಳೋಣ, ಅಪಾರವಾದ ದಯೆ ನಾವೆಲ್ಲರೂ ಕ್ರಿಸ್ತನಿಂದ ಹೊಂದಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ಮುಟ್ಟು ಮೊದಲಿನಿಂದಾಗಿ ನಾನು ಹೇಳ್ತಾ ಇರುವಂತಹ ಸಂಗತಿ ಪ್ರೇರಣೆ, ಇವತ್ತು ಮರಿಯಳ ಹಾಗೆ ಅನೇಕ ಇರ್ಬೋದು, ಅನೇಕ ಸ್ತ್ರೀಯರಿರ್ಬೋದು, ಅನೇಕ ಕನ್ಯೆಯರಿರ್ಬೋದು. ಯಾಕೆ ಮರಿಯಳನ್ನೇ ದೇವರು ಆರಿಸಿದ? ಕಾರಣ ಅವಳ ಮೇಲೆ ದೇವರ ದಯೆ ಇದ್ದ ನಿಮಿತ್ತವಾಗಿ. ಇವತ್ತು ಹೇಳೋಣ, ವ್ಯತ್ಯಾಸಗಳು ಇಡೀ ನಜರೇತಿನಲ್ಲಿ ಒಂದು ವ್ಯತ್ಯಾಸವನ್ನು ತಂದ ಸ್ತ್ರೀ ಆಗಿಬಿಟ್ಟಳು ಮರಿಯಳು. ಇವತ್ತು ನಾನು ಎಲ್ಲಿದ್ದೇನೋ ಮುಖ್ಯವಲ್ಲ. ಒಂದು ವೇಳೆ ನನ್ನ ವಿದ್ಯಾಭ್ಯಾಸ, ನನ್ನನ್ನು ಕರೆಯುವಂತ ಕರೆ ಇಲ್ಲಿ ಆಗಿರ್ಬೋದು, ನನ್ನ ಸೇವೆಯಲ್ಲಿ ಇರ್ಬೋದು, ನಾನು ಉದ್ಯೋಗದಲ್ಲಿ ಇರ್ಬೋದು, ನಾನು ಮನೆಯಲ್ಲಿ ಇರ್ಬೋದು, ಅಥವಾ ನಾನು ಯಾವುದೋ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ನಾನು ವಿದ್ಯಾಭ್ಯಾಸಗಳನ್ನ ಎಜುಕೇಶನ್ ಇರ್ಬೋದು, ಯಾವುದೇ ಕೆಲಸಗಳನ್ನಾಗಿರ್ಬೋದು. ಬಟ್ ಹೇಳೋಣ, ಅಲ್ಲಿಯೂ ದೇವರ ದಯೆ ನನ್ನ ಮೇಲೆ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ವ್ಯತ್ಯಾಸಗಳನ್ನ ಮರಿಯಳ ಜೀವಿತದಲ್ಲಿ, ಆ ನಜರೇತಿನಲ್ಲಿ ವ್ಯತ್ಯಾಸವನ್ನ ತಂದ ದಯೆಯು ನನ್ನನ್ನು ಎಲ್ಲಾ ಸ್ಥಳದಲ್ಲಿಯೂ, ಅನ್ಯರ ಮಧ್ಯದಲ್ಲಿಯೂ, ನಾನು ಕೆಲಸ ಮಾಡುವ ಸ್ಥಳದಲ್ಲಿಯೂ ವ್ಯತ್ಯಾಸವನ್ನು ತರುವಂತಹ ದಯೆ ನನ್ನ ಒಳಗಡೆ ಇದೆ. ಹೇಳೋಣ, ವ್ಯತ್ಯಾಸಗಳನ್ನು ತರುವ ದಯೆ ನನ್ನ ಒಳಗಡೆ ಇದೆ. There is a difference. Hallelujah. ಯಾಕೆಂದ್ರೆ ಆ ಒಂದು ವ್ಯತ್ಯಾಸಕ್ಕೆ ನಾನು ಪ್ರಾರ್ಥಿಸಲಿಲ್ಲ, ಆ ವ್ಯತ್ಯಾಸಕ್ಕೆ ನಾನು ಮನಸ್ಸು ಮಾಡಲಿಲ್ಲ, ಆ ವ್ಯತ್ಯಾಸಕ್ಕೆ ನಾನು ಆಕ್ಷೇಪಣಲಿಲ್ಲ. ಆದರೂ ದಾನವಾಗಿ ಬಂದಂತ ನನ್ನ ಕರ್ತನ ದಯೆಯು ನನ್ನನ್ನು ವ್ಯತ್ಯಾಸವಾಗಿ ಮಾಡಿಬಿಟ್ಟಿತು. ಇವತ್ತು ತಿಪ್ಪೆಯಿಂದ ತೆಗೆದು ಪ್ರಭುಗಳ ಸಂಗಡ ಕುಳಿಸುವ ವ್ಯತ್ಯಾಸವನ್ನು ಉಂಟು ಮಾಡುವಂತಹ ದಯೆ ನನ್ನ ಒಳಗಡೆ ಇದೆ. ನಂಬುವವರೆಲ್ಲರೂ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ವ್ಯತ್ಯಾಸವನ್ನು ತರುವಂತ ದಯೆ ನನ್ನ ಒಳಗಡೆ ಇದೆ. ಇಡೀ ನಜರೇತಿನಲ್ಲಿ ಯಾವುದಾದ್ರೂ ಒಳ್ಳೆಯದು ಬರುತ್ತದೋ ಹೇಳುವ ಪ್ರಶ್ನೆಗೆ ಇದೆ ಹೇಳುವಂತ ಉತ್ತರ ಕರ್ತನ ದಯೆಯಾಗಿದೆ. ಒತ್ತು ಎಲ್ಲಾದ್ರೂ ನಾನು ಒಳ್ಳೇದಾಗ್ತದೆ, ಪಾಸ್ಟರ್ ನೀವು ಬಿಟ್ಟು ಬಿಡಿ, ನನ್ನ ಜೀವಿತದ ಒಳ್ಳೇದಾಗುವುದೇ ಇಲ್ಲ, ಎಲ್ಲ ಮುಗಿದು ಹೋದ, ಚಾಪ್ಟರ್ ಕ್ಲೋಸ್ ಆದ ಸಂಗತಿ. ಹೌದು, ಅದರಲ್ಲಿ ವ್ಯತ್ಯಾಸ ತರಲಿಕ್ಕೆ ಕರ್ತನ ದಯೆಯು ನಿನ್ನ ಒಳಗಡೆ ಕಾರ್ಯ ಮಾಡ್ತಾ ಇದೆ. ಹಲ್ಲೆಲೂಯಾ. ಕರ್ತನ ದಯೆಯು ನಮ್ಮನ್ನ ವ್ಯತ್ಯಾಸಗಳನ್ನು ತರುವುದಕ್ಕೋಸ್ಕರ ಅದನ್ನು ಕಾರ್ಯ ಮಾಡುತ್ತೆ. ಕರ್ತನ ದಯೆ ನಮ್ಮನ್ನು ನಿತ್ಯವಾಗಿಯೂ ಯಾವಾಗಲೂ ಮೇಕ್ಸ್ ಕ್ವಾಲಿಫೈ, ನಮ್ಮ ಜೀವಿತವನ್ನ ಅರ್ಹತೆಯಲ್ಲಿ ತರುವಂತ ದಯೆಯು ಕರ್ತನ ದಯೆ ನಮ್ಮ ಮೇಲೆ ಇದೆ. ಪಾಸ್ಟರ್ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳುವವರು ಇವತ್ತಿಗೆ ಹೇಳಬೇಡಿ, ಇನ್ನೂ ನಿಮ್ಮಂತ ಯೋಗ್ಯತೆ ಇಲ್ಲ ಹೇಳಬೇಡಿ. ನನ್ನನ್ನು ಯೋಗ್ಯತೆ ಇದೆ. ಕರ್ತನ ದಯೆ ನನ್ನನ್ನು ಯೋಗ್ಯನಾಗಿ ಮಾಡುತ್ತದೆ. ಅರ್ಹತೆ ಉಳ್ಳ ವ್ಯಕ್ತಿಯಾಗಿ ನನ್ನನ್ನು ಮಾಡ್ತದೆ. ಅರ್ಹತೆ ಉಳ್ಳ ವ್ಯಕ್ತಿಯಾಗಿ ನನ್ನನ್ನು ಮಾಡ್ತದೆ ಎಂಬುದಾಗಿ, ಯೋಗ್ಯತೆ ಉಳ್ಳ ವ್ಯಕ್ತಿಯಾಗಿ ನನ್ನನ್ನು ಮಾಡ್ತದೆ. No, I am not worthy. Still I can say, not because of my good work, ನನ್ನ ಕೆಲಸದಿಂದ ಅಲ್ಲ ಕರ್ತನೆ. ಕಲ್ವಾರಿ ಕ್ರೂಚಲ್ಲಿ ನೀವು ಮಾಡಿ ಮುಗಿಸಿದ ಆ ಕೆಲಸದ ನಿಮಿತ್ತವಾಗಿ ಆ ಅರ್ಹತೆಯನ್ನು ಹೊಂದಲು ನಾನು ಬಾಧ್ಯನಾಗಿದ್ದೇನೆ. ಕ್ರಿಸ್ತನಲ್ಲಿ ಬಾಧ್ಯ, ಕ್ರಿಸ್ತನ ರಕ್ತದಲ್ಲಿ ಬಾಧ್ಯ, ಆತನ ಮರಣದಲ್ಲಿ ಬಾಧ್ಯ. ಕ್ರಿಸ್ತನ ಮರಣದಿಂದ ಎಬ್ಬಿಸಿದಾನೆ ಹೇಳುವಂಥದ್ದು ಸತ್ಯವಾಗಿರುವುದಾದರೆ ನಾನು ನೀತಿವಂತನು ಆಗಿರುವುದು ಸತ್ಯ. ಕ್ರಿಸ್ತನ ರಕ್ತ ನಮಗೋಸ್ಕರ ಚೆಲ್ಲಲ್ಪಟ್ಟಿದೆ ಎಂಬುದಾಗಿ ಸತ್ಯವಾಗಿರುವುದಾದರೆ ನಾನು ಕರ್ತನ ದಯೆಯನ್ನು ಹೊಂದಿರುವಂಥದ್ದು ಸತ್ಯ. ವಿಚಾರ ಹೇಳ್ತೀನಿ, ಇದನ್ನು ಮಾತನಾಡೋಣ. ಎವ್ರಿ ಡೇ we talk this. ಕರ್ತನ ನಿಮ್ಮ ದಯೆ ನಾನು ಹೊಂದಿದ್ದೇನೆ.
ಇಟ್ಸ್ ಡಿಫರೆಂಟ್. ಹೇಳೋಣ, ಇದು ನಾನು ಇರುವ ಸ್ಥಳದಲ್ಲಿ ಒಂದು ಸ್ತ್ರೀ, ಅವಳು ದೇವರ ಮಗಳ ಕೆಲಸ ಮಾಡ್ತಾ ಇದ್ದ. ಬಟ್ ಅಲ್ಲಿರುವಂಥ ಮ್ಯಾನೇಜರ್ ಏನು ಮಾಡಿದಂತೆ, ಅವಳ ವಿರುದ್ಧ ಯಾವಾಗಲೂ ಕೆಟ್ಟದನ್ನ ಪಕ್ಕದಲ್ಲಿರುವಂಥ ಇನ್ನೊಂದು ಸ್ತ್ರೀ, ಅವಳು ಕೆಲಸ ಮಾಡುವಂಥ ಸಹೋದ್ಯೋಗಿ, ಅವಳು ಯಾವಾಗಲೂ ಇವಳ ಮೇಲೆ ನೋವನ್ನು ಕೊಡ್ತಾ ಇದ್ದ. ಇವಳ ಬಗ್ಗೆ ಕೆಟ್ಟದಾಗಿ ಮ್ಯಾನೇಜರ್ ಹೇಳ್ತಾ ಇದ್ರು. ಇದರಿಂದಾಗಿ ಬೇಸರ ಪಟ್ಟಂತ ಮ್ಯಾನೇಜರ್ ಏನು ಮಾಡಿದ, ಅವಳನ್ನ ಬಹಳ ಈ ಕೆಲಸದಿಂದ ಪೋಸ್ಟಿಂಗ್ ತೆಗೆದುಬಿಟ್ಟ. ಈ ಹುಡುಗಿ, ಈ ಸ್ತ್ರೀ ಬಹಳ ಬೇಸತ್ತು. ದೇವರ ಬಳಿ ಬಂದು ವಿಶ್ವಾಸ ಆಗಿದೆ, ದೇವರ ಮಗುವಾಗಿದೆ. ಖರ್ಚನೆ, ಯಾಕೆ ಖರ್ಚನೆ? ಯಾವಾಗಲೂ ದೇವರ ಆ ದಯೆಯನ್ನು ಬೆಳೆದು ಪ್ರಾರ್ಥಿಸಿದ್ದು. ಒಂದು ದಿವಸ ಬಂದು ಅದೇ ಆ ಮ್ಯಾನೇಜರ್ ಅಜ್ಜನು ಆ ಸ್ತ್ರೀಯನ್ನು ಕರೀತಾನೆ, ಕರೆದು ಹೇಳ್ತಾನೆ, ಆ ಪೋಸ್ಟಿಂಗ್ ಮೇಲೆ ಕರೆದ್ರೆ ನೀನು ನಮ್ಮ ಆಫೀಸಿಗೆ, ನಮ್ಮ ಕಂಪನಿಗೆ ಬೇಕಾದಂಥ ಸ್ತ್ರೀ ಆಗಿದೆಯಾ? ಕಾರಣ ಇಷ್ಟೇ, ಅವಳ ಮೇಲೆ ದಯೆಯು ಇರುವ ನಿಮಿತ್ತವಾಗಿ ಅವಳು ಎಲ್ಲೆಲ್ಲ ಹೋಗ್ತಾಳ ಅಲ್ಲಿ ಆಶೀರ್ವಾದವನ್ನು ಕಾಣುವ ವ್ಯತ್ಯಾಸವನ್ನು ಉಂಟು ಮಾಡುವ ಆ ಖರ್ಚನ ದಯೆಯು ಅವಳ ಒಳಗಡೆ ನೆಲೆಯಾಗಿದೆ. ನಿಮಗೆ ಗೊತ್ತಿರಲಿ, ಆದರೆ ಇದು ಮಾತ್ರ ಸತ್ಯ, ನಿಮ್ಮ ಒಳಗಡೆ ದೇವರ ದಯೆ ನೆಲೆಯಾಗಿದೆ. ವ್ಯತ್ಯಾಸಗಳನ್ನು ತರುವಂತ ದೇವರ ದಯೆ ನೆಲೆಯಾಗಿದೆ. ನಿಮಗೆ ಯೋಗ್ಯತೆಯನ್ನು ತರುವಂತ, ನಿಮ್ಮನ್ನು ಉನ್ನತಕ್ಕೆ ತರುವಂತ, ನಿಮ್ಮ ಶ್ರೇಷ್ಠತೆಗೆ ತರುವಂತ, ನಿಮ್ಮ ಯಶಸ್ಸಿಗೆ ತರುವಂತ ದೇವರ ದಯೆ ನಿಮ್ಮ ಒಳಗಡೆ ನೆಲೆಯಾಗಿದೆ. ನೆಕ್ಸ್ಟ್ ಬೆಳಿಗ್ಗೆ ಕಪ್ಪುತ್ತದೆ ಬೇಗ ನಾನು ಕೆಲವು ಸಂಗತಿಗಳನ್ನು ಇಮಿಡಿಯೇಟ್ ಒಂದು 2-3 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಹಲ್ಲೆಲೂಯಾ. ಸೊ ಅದನ್ನ ಮುಂದಿನ ವಾಕ್ಯವನ್ನು ಅದನ್ನು ಓದಿ. ಮರಿಗಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾ ಕಾಲ ಆಳುವನು. ಅವಳು ಹೊಂದಿದ್ದು ಪ್ರಾರ್ಥಿಸಿ ಹೊಂದಲಿಲ್ಲ, ಅವಳು ಮನವಿ ಮಾಡಿ ಹೊಂದಲಿಲ್ಲ, ಅವಳು ಕಾದು ಹೊಂದಲಿಲ್ಲ, ಅವಳು ಆಶೆ ಪಟ್ಟು ಹೊಂದಲಿಲ್ಲ, ಅವಳು ಬಯಸಿ ಹೊಂದಲಿಲ್ಲ. ಅವಳು ಹೊಂದಿದ್ದು ದೇವರ ದಯೆಯ ನಿಮಿತ್ತವಾಗಿ. ಅವಳು ಹೊಂದಿದ್ದು ಹೇಳೋಣ, ದೇವರ ದಯೆ. ಇವತ್ತು ನಿಮಗೆ ದೇವರ ದಯೆ ಪರಿಚಯ ಇರುವುದಾದರೆ, ದೇವರ ದಯೆ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ಇಷ್ಟಪಡುವುದಾದರೆ, ದೇವರ ದಯೆಯ ಬಗ್ಗೆ ನೀವು ತಿಳಿಯಲು ಬಯಸುವುದಾದರೆ, ಅದಕ್ಕೆ ದೇವರ ವಚನ ಹೇಳ್ತದೆ. 1ನೇ ಪೇಜದಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ವಚನ. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯೂ ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯುತ್ತದೆ. ದೇವರ ದಯೆಯು, ದೇವರ ಸಮಾಧಾನ, ಶಾಂತಿಯು ಹೆಚ್ಚೆಚ್ಚಾಗಿ. ಒಂದು ವೇಳೆ ನಿನ್ನ ಮತ್ತು ನನ್ನ ಜೀವಿತದಲ್ಲಿ ಕರ್ತನ ದಯೆಯು, ಜೀವಿತದ ಕರ್ತನ ದಯೆಯಲ್ಲಿ ನಾನು ನಡೆಯಬೇಕಾದ್ರೆ, ಕರ್ತನ ದಯೆ ನನ್ನಲ್ಲಿ ಇರಬೇಕಾದ್ರೆ, ಆ ದಯೆಯಲ್ಲಿ ನಾನು ನಡೆಯಬೇಕಾದ್ರೆ, ಕ್ರಿಸ್ತ ಯೇಸುವಿನ ಬಗ್ಗೆ ಇರುವಂತ ಜ್ಞಾನ, ಅಂದ್ರೆ ಕರ್ತನು ನನ್ನ ಜೀವಿತದಲ್ಲಿ ನಿಜವಾಗಿ ದಯೆ ಆಗಿದ್ದಾನೆ ಹೇಳುವಂತ ಪರಿಜ್ಞಾನ, ಆ ಜ್ಞಾನ ಇರುವಾಗ, ಯಾವಾಗಲೂ ನಾವು ಅದನ್ನು ಮಾತನಾಡುವಾಗ, ಯಾವಾಗಲೂ ಅರಿಯುವಾಗ, ಯಾವಾಗಲೂ ಆ ವಾಕ್ಯಗಳನ್ನು ನೋಡುವಾಗ, ಅದನ್ನು ಲಕ್ಷ್ಯ ಕೊಡುವಾಗ, ಅದನ್ನು ತಿಳಿದುಕೊಳ್ಳುವಾಗ, ಅದನ್ನು ಮಾತನಾಡುವಾಗ, ಅದನ್ನು ಹೇಳುವಾಗ, ಅದನ್ನು ಧ್ಯಾನಿಸುವಾಗ, ಆಗ ದೇವರ ವಚನ ಇರ್ತದೆ, ನಿನ್ನ ಜೀವಿತದಲ್ಲಿ ದಯೆಯು ಕೊಡಲ್ಪಡ್ತದೆ. ಯಾರು ಎಷ್ಟೊತ್ತಿಗೆ ದಯೆ ನಮಗೆ ಬೇಕು ಅಂತ ಹೇಳುವವರಿಗೆ ಇನ್ನೂ ಹೆಚ್ಚಾದ ದಯೆ, ಇನ್ನೂ ಹೆಚ್ಚಾದ ಕೃಪೆ, ಇನ್ನೂ ಹೆಚ್ಚಾದ ಕಚ್ಚನ ಸಮಾಧಾನ ಬೇಕು ಅಂತ ಹೇಳೋಣ. ನಾವು ಪ್ರತಿದಿನಗಳು ಯೇಸುವಿನ ದಯೆಯನ್ನು ಅರಿತುಕೊಳ್ಳಲು ಪ್ರಯತ್ನಿಸೋಣ. ಆ ವಚನದಲ್ಲಿ ನಾವು ಧ್ಯಾನಿಸಲು ಆರಂಭಿಸೋಣ. ಆ ವಚನವನ್ನು ನೋಡಿ, ಆ ಲಕ್ಷ್ಯವಿಟ್ಟು ಆ ವಚನವನ್ನು ಹಿಂಬಾಲಿಸೋಣ. ಆ ವಚನದಲ್ಲಿ ನಮ್ಮನ್ನು ನಾವು ನೋಡಲಿಕ್ಕೆ ಆರಂಭಿಸೋಣ. ಆಗ ನಾವು ಆ ವಚನದಲ್ಲಿ ಜೀವಿಸಲಿಕ್ಕೆ ಆರಂಭಿಸುವಾಗ ಆ ವಚನದಲ್ಲಿರುವ ದೇವರ ದಯೆಯು ನಮ್ಮ ಜೀವಿತವನ್ನು ಆವರಿಸಿ ನಮ್ಮನ್ನು ನಡೆಸಿ
ನಡೆಸುವಂಥದ್ದಾಗಿದೆ. ವಿತೌಟ್ ವರ್ಕಿಂಗ್, ಕೆಲಸ ಮಾಡದೆ ಚಿಂತಿಸದೆ ಹೊಂದಿಕೊಂಡಳು ಮರಿಯಳು. ಇವತ್ತು ಯಾರ್ಯಾರೆಲ್ಲ ಸುತ್ತಲೇ ನಮಗೆಲ್ಲ ಮುತ್ತೋಗಿರಲ್ಲ, ಏನು ಗೊತ್ತಿಲ್ಲ ನಮಗೆ ಅಂತ ಹೇಳುವವರು, ಯಾರೋ ನಿಮಗೆ ತಿಳಿಯದ ವ್ಯಕ್ತಿಗಳ ಹೃದಯದಲ್ಲಿ ಮಾತನಾಡುವುದು ಕರ್ತನ ದಯೆಯು. ಕರ್ತನ ದಯೆಯು ಅನೇಕರ ಹೃದಯದಲ್ಲಿ ನಿಮಗೋಸ್ಕರ ಒಳಿತನ ಮೇಲನ್ನು ಮಾಡುವುದಕ್ಕೆ ಮಾತನಾಡುತ್ತದೆ. ಅನೇಕರು ತಂದು ಕಾಗೆಯು, ಜಿಪುಣತನದ ಕಾಗೆಯು ಮಾಂಸವನ್ನು ಯಾರಿಗೆ ಕೊಟ್ಟಿದ್ದು? ಪ್ರವಾದಿಯಾದ ಎಲಿಯನಿಗೆ ಕೊಟ್ಟಿದ್ದು. ಯಾಕಂದ್ರೆ ಆತನ ಮೇಲೆ ದೇವರ ದಯೆ ಇತ್ತು. ಜಿಪುಣರನ್ನು ಬದಲಾಯಿಸುವ ದಯೆ ನಮ್ಮ ಒಳಗಡೆ ಇದೆ. ಸೆರೆಮನೆಯಲ್ಲಿಯೂ ಅಧಿಕಾರಿಯಾಗಿ ಮಾಡಿದಂತ ದಯೆ ಯಾರ ಮೇಲೆ ಇತ್ತು? ಯೋಸೇಫನ. ಅದೇ ದಯೆ ಇವತ್ತು ನಮ್ಮ ಮೇಲೆ ಇದೆ. ಕಠಿಣರನ್ನು ಬದಲಾಯಿಸುವ ದಯೆ ನಮ್ಮ ಮೇಲೆ ಇದೆ. ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುವಂತ ದಯೆ ನಮ್ಮ ಮೇಲೆ ಇದೆ. ಬದಲಾಯಿಸುವ ದಯೆ, ವ್ಯತ್ಯಾಸ ತರುವಂತ ದಯೆ, ನಿರೀಕ್ಷಿಸಿದ ಸಂಗತಿಗಳನ್ನು ನಮ್ಮ ಜೀವಿತದಲ್ಲಿ ಬರಮಾಡುವಂತ ದಯೆ, ಪ್ರಾರ್ಥಿಸದೆ ಇರುವಾಗಲೂ ನನ್ನ ಜೀವಿತದಲ್ಲಿ ಒಳ್ಳೆಯ ಸಂಗತಿಗಳನ್ನು ತರುವಂತ ದಯೆ, ಪ್ರೀತಿಯನ್ನು ಮಾಡುವಂತ ದಯೆ, ನನ್ನನ್ನು ಕರುಣಿಸುವಂತ ದಯೆ, ನನ್ನನ್ನು ಕ್ಷಮಿಸುವಂತ ದಯೆ, ನನ್ನನ್ನು ಪ್ರತಿ ದಿನಗಳು ನಡೆಸುವಂತ ದಯೆ. ಈ ದಯೆಯನ್ನು ನಾನು ಅರಿತುಕೊಳ್ಳಲು ಆರಂಭಿಸಿದ್ದೆ, ಈ ದಯೆಯನ್ನು ನಾನು ಜೀವಿಸಲಿಕ್ಕೆ ಆರಂಭಿಸಿದೆ, ಈ ದಯೆಯನ್ನು ನಾನು ನೋಡಲಿಕ್ಕೆ ಆರಂಭಿಸುವಾಗ ತಿರುಗಿ 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 ನಾನು ಕ್ರಿಸ್ತನಲ್ಲಿ ಎತ್ತವನ್ನು ಎಂಬುದಾಗಿ ಅರಿಲಿಕ್ಕೆ ಸಾಧ್ಯ ಆಗ್ತದೆ. ಬಿಕಾಸ್ ಆಫ್ ಹಿಸ್ ಫೇವರ್. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವತ್ತೆಂದಿಗೂ ಅವಳಿಗೆ ಕಡಿದಾಗಿ ಒಂದು ಭಾಗ ಇದೆ. ಅಲ್ಲಿ ಮರಿಯಳು ಹೇಳ್ತಾರೆ, ಮರಿಯಳ ಜೀವಿತದಲ್ಲಿ ಆದಂತ ಒಂದು ಘಟನೆ ಈ ಲೋಕದಲ್ಲಿ ಇವತ್ತಿಗೂ ಯಾರ ಜೀವಿತದಲ್ಲಿ ಆಗದ ಒಂದು ಘಟನೆ ಆಯಿತು. ಯಾಕಂದ್ರೆ ಕನ್ಯಾ ಸ್ತ್ರೀ ಪುರುಷನ ಸಂಪರ್ಕ ಇಲ್ಲದೆ ಒಂದು ಮಗುವನ್ನ ಜನ್ಮ ಕೊಟ್ಟರು ಹೇಳಿದ್ರೆ ಇಲ್ಲಿ ತನಕ ಆಗದ ಒಂದು ಸಂಗತಿ ಹೇಳೋಣ. ಸುತ್ತಲೂ ಯಾರ ಜನರ ಜೀವಿತದಲ್ಲಿ ಆಗದಂತಹ ಸಂಗತಿ ನನ್ನ ಜೀವಿತದಲ್ಲಿ ಬರಮಾಡುವಂಥದ್ದೇ ನನ್ನ ಕರ್ತನ ದಯೆಯಾಗಿದೆ. ಇವತ್ತಿನ ತನಕ ನನ್ನ ಜೀವಿತದಲ್ಲಿ ಏನು ಆಗಲಿಲ್ಲ, ಹೇಳೋಣ ಆಗಲಿಲ್ಲ, ಅದು ನನ್ನ ಕರ್ತನ ದಯೆಯು ನನ್ನ ಜೀವಿತದಲ್ಲಿ ಬರಮಾಡುವಂಥದ್ದಾಗಿದೆ. ಯಾಕಂದ್ರೆ ಆ ದಯೆಯಲ್ಲಿ ಕಾರ್ಯ ಮಾಡುವಾಗಲೂ ಬೇರೆ ಯಾರು ಅಲ್ಲ. 28ನೇ ಅದರ ವಾಕ್ಯ ಹೇಳ್ತಾರೆ, 36ನೇ ವಚನ ಹೇಳ್ತದೆ, 36 ಅದನ್ನು ಇನ್ನ ಬದ್ಧವಾದ 37 ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಇನ್ನೊಂದು ವಚನ ಹೇಳ್ತದೆ, ದೇವರಿಂದ ಅಸಾಧ್ಯವಾಗುವುದು ಯಾವುದೂ ಇಲ್ಲವೇ. ದಯೆಯ ಹಿಂದೆ ಇರುವಾಗಲೂ ಬೇರೆ ಯಾರುವಲ್ಲ, ಜೀವ ಸ್ವರೂಪದ ಕರ್ತನಾಗಿದ್ದಾನೆ. ದಯೆಯ ಮೂಲಕ ಕಾರ್ಯ ಮಾಡುವಂತನು, ದಯೆ ಮರೆಯಲ್ಲಿ ಕಾರ್ಯ ಮಾಡುವಂತನು. ದಯೆ ಇಲ್ಲದೆ ಕರ್ತನು ಏನನ್ನು ಮಾಡಲು ಸಾಧ್ಯವಿಲ್ಲ. ದಯೆ ಬೇಕಾದ್ರೆ ಕರ್ತನ ಜ್ಞಾನವನ್ನು ಅರಿತುಕೋ. ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗ್ತಾ ಇದ್ದಾರೆ. ಬಟ್ ಲೆಟ್ ಅಸ್ ಥಿಂಕ್, ನಾವು ಯೋಚಿಸೋಣ, ನಾವು ಮಾತನಾಡೋಣ, ನಾವು ಅದಕ್ಕೆ ದೇವರ ವಚನ ಸ್ಪೀಕ್. ಯಾಕಂದ್ರೆ ಕರ್ತನ ದಯೆಯು ಯಾವಾಗಲೂ ನನ್ನ ನಿಮಿತ್ತವಾಗಿ ಎಲ್ಲರ ಸಂಗಡ ಮಾತನಾಡುತ್ತಿದ್ದಾಗಿದೆ. ಯೋಸೇಫನಲ್ಲಿದ್ದ ದಯೆ ಆತನನ್ನ ಸಮೃದ್ಧಿಗೆ ತಂದಿತು. ಯೋಸೇಫನಲ್ಲಿರುವಂತಹ ದಯೆ ಆತನನ್ನ ಸೆರೆಮನೆಯಲ್ಲಿಯೂ ಅಧಿಕಾರಿಯಾಗಿ ಮಾಡಿತು. ಒಂದು ದಿವಸ ಅದನ್ನು ತಿಳ್ಕೊಳ್ಳಿಲ್ಲ, ಅದನ್ನು ತಿಳಿದಿಲ್ಲ, ಅದನ್ನು ಸೆರೆಮನೆಯಿಂದ ಅರಮನೆಗೆ ಹೋಗ್ತಾರೆ. ಬಟ್ ಹೇಳೋಣ, ಆರಂಭದಿಂದ ಅಂತ್ಯದ ತನಕ ನಡೆಸಿದ ದಯೆ ಇವತ್ತು ಆ ದಯೆಯು ನನ್ನಲ್ಲಿದೆ. ಇವತ್ತು ಅದೇ ದಯೆ ನಾನು ಮಧ್ಯದಲ್ಲಿ ಇದ್ದೇನೆ, ಕಷ್ಟಗಳು, ನೋವುಗಳು, ಯಾತನೆಗಳಿರುವಾಗ ಇಲ್ಲ 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 ನಾನು ಇಲ್ಲಿ ಇರಲಿಕ್ಕೆ ಇದು ಮಾಡುವುದಿಲ್ಲ. ಯಾಕಂದ್ರೆ ಗುರಿ ನನ್ನನ್ನು ತಲುಪಿಸುವಾತನು ನನ್ನ ಒಳಗಡೆ ಜೀವಿಸುವಾತನಾಗಿದ್ದಾನೆ. ನನ್ನನ್ನು ಕೊಂಡು ಹೋಗುವಾತನು ಬಲಗೈ ಹಿಡಿದುಕೊಂಡು ನನ್ನನ್ನು ಗುರಿ ತಲುಪಿಸುವ ಹಾಗೆ ನನ್ನ ಮಾಡುವಾತನು ನನ್ನ ಒಳಗಡೆ ನೆಲೆಯಾಗಿದ್ದಾನೆ. ಅದು ಬೇರೆ ಯಾರು ಅಲ್ಲ, ಆತನ ದಯೆಯಾಗಿದೆ, ಆತನ ವ್ಯಕ್ತಿಯಾಗಿದ್ದಾನೆ. ಆ ದಯೆಯಿಂದ ಇರುವಾತನು ಯಾರು? ಜೀವ ಸ್ವರೂಪನಾದ ಕರ್ತ. Thank you. Thank you, Jesus. Thank you, Lord. Hallelujah. Hallelujah. Thank you, Lord. Thank you, Jesus.
ನಿರೀಕ್ಷಿಸಿದ ಸ್ಥಳ, ನಾವು ಮುಟ್ಲಿಕ್ಕೆ ನಾವು ಯೋಚಿಸಿದ ಸ್ಥಳ, ಯೋಚಿಸಲಿಕ್ಕೆ ಆಗದ ಸ್ಥಳಕ್ಕೆ ಕರ್ತನ ದಯೆಯು ನಾವು ಕೊಂಡೋಗ್ತದೆ. ನಾನು ಪ್ರಾರ್ಥಿಸದ ಸ್ಥಳ, ಪ್ರಾರ್ಥನೆ ಮಾಡದ ಸಂಗತಿಗಳು, ನಾನು ಯೋಚಿಸದ ಸಂಗತಿ ಹೇಳೋಣ. ಯಾಕೆಂದರೆ ನನ್ನ ಈ ಸಣ್ಣ ಯೋಚನೆ ಅದು ನನ್ನ ಕೆಲಸ, ನನ್ನ ಮನೆ, ನನ್ನ ಉದ್ಯೋಗ ಅದರ ಒಳಗೆ ಇದೆ. ಆದರೆ ಆತನ ಯೋಚನೆ ಭೂಮಿ ಆಕಾಶಕ್ಕಿಂತ ಮೇಲೆ ಇದೆ. ಅಷ್ಟು ಉನ್ನತವಾದ ದೊಡ್ಡ ಉದ್ದೇಶ ಹೇಳೋಣ. ಆ ದಯೆ ನನ್ನನ್ನು ಬಹಳ ಮೇಲಕ್ಕೆ ಕೊಂಡು ಹೋಗ್ತದೆ. ಎಲ್ಲರೂ ಹೇಳೋಣ, ಆ ದಯೆಯು ನನ್ನನ್ನು ನಿರೀಕ್ಷಿಸದ ಸ್ಥಳಕ್ಕೆ ನನ್ನನ್ನು ಮುಟ್ಟಿಸ್ತದೆ, ನಾನು ಯೋಚನೆ ಮಾಡದ ಸ್ಥಳಕ್ಕೆ ನನ್ನನ್ನು ಮುಟ್ಟಿಸ್ತದೆ. ಆ ಉದ್ದೇಶವು ನನ್ನ ಒಳಗಡೆ ಈಗಾಗಲೇ ಆರಂಭವಾಗಿದೆ. ಥ್ಯಾಂಕ್ ಯು ಜೀಸಸ್. ತಂದೆ ವೇಳೆಗಾಗಿ ಸ್ತೋತ್ರ. ವಚನ ಕೇಳಿದ ಪ್ರತಿಯೊಬ್ಬರನ್ನು ನಿನ್ನ ಕರದಲ್ಲಿ ಕೊಡ್ತೇನೆ. ನಿನ್ನ ದಯೆಯು ಯಾವಾಗಲೂ ನನ್ನ ಮೇಲೆ ಕಾರ್ಯ ಮಾಡುತ್ತದೆ. ನಾವೆಲ್ಲರೂ ಹೇಳೋಣ, ನಾವೆಲ್ಲರೂ ಮಾತನಾಡುತ್ತೇವೆ. ಕರ್ತನ ದಯೆಯು ನನ್ನನ್ನು ನಡೆಸ್ತದೆ, ಕರ್ತನ ದಯೆಯು ನನ್ನನ್ನು ಕರುಣಿಸ್ತದೆ, ನನ್ನ ಕರ್ತನ ದಯೆಯು ನನ್ನನ್ನು ಮೇಲಕ್ಕೆತ್ತುತ್ತದೆ, ನನ್ನ ಕರ್ತನ ದಯೆಯು ನನ್ನನ್ನು ಆಧರಿಸುತ್ತದೆ, ನನ್ನ ಕರ್ತನ ದಯೆಯು ನನ್ನನ್ನು ಮೇಲಕ್ಕೆ 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 ತರುತ್ತದೆ. Thank you. Just one chorus, one line, just one line when you sing. Shall we ask the Lord for grace? ಆ ಕರ್ತನ ದಯೆಯನ್ನು ನಾವು ಕೇಳೋಣ. ಸ್ವಲ್ಪ ಹೊತ್ತಾದ ಬರುವಾಗ ನೋ ಪ್ರಾಬ್ಲಮ್, ಸ್ಟೇ ಸೈಲೆನ್ಸ್. ನಾವು ಕಣ್ಣುಗಳನ್ನು ಮುಚ್ಚುತ್ತೇವೆ. ಇವತ್ತು ಆತನ ದಯೆಯನ್ನು ನಾವು ನೆನಪಿಸುವ ವೀಕ್ಷಿಸುವ ಪ್ರತಿಯೊಬ್ಬರಲ್ಲಿ ನಾನು ಕೇಳ್ತಾ ಇದ್ದೇನೆ, ಎಲ್ಲರಿಗೂ ನಾನು ಕೇಳ್ತೇನೆ. ಆತನ ದಯೆಯನ್ನು ನೆನಪಿಸು. ಯೋಗ್ಯತೆ ಇಲ್ಲದ ಅಯೋಗ್ಯನಾದ